ಪರಿಕಿಸುತ್ತ ತಲ್ಲಣಿಸಿ ಬಯದೆಯು ಮರುಗಿದಳು. ಯಾರನ್ನು ಇಲ್ಲಿಯವರಿಗೆ ತಂದವರು? ಅಪ್ಪ ಬರಲಿಲ್ಲ ನಮ್ಮ ಕಾರಣಕ್ಕಾಗಿ ಮನೆಯಲ್ಲಿ ಅವನನ್ನು ಕಾಯ್ತಾ ಕುಳಿತವಳು ನಾನು. ನಿದ್ದೆ ಬಂದ ಹಾಗಾಯಿತು. ಆಗ ಮಂಚದಲ್ಲಿ ಹೊರಗಿದಂತ ನೆನಪುಂಟು. ಎಚ್ಚರವಾಗಿ ನೋಡಿದ್ರೆ ಮಂಚ ನಾನು ಮಲಗಿರುವಂತದ್ದೇ, ಆದರೆ ಸುತ್ತಲ ಪರಿಸರ ಮಾತ್ರ ಅರಮನೆಯಂತೆ ತೋರ್ತಾ ಇದೆ. ಹಾಗಿದ್ರೆ ನಾನು ಎಲ್ಲಿಗೆ ಬಂದೆ? ನನ್ನನ್ನು ಯಾರಿಂದ ಇಲ್ಲಿಯವರಿಗೆ ಕರೆತಂದದ್ದು? ಭೂತವೋ ಪ್ರೇತವೋ ದೇವರೇ, ನನಗೆ ಹೆದರಿಕೆ ಆಗ್ತಾ ಇದೆ. ರೂಢಿಪತಿ ಮದವೇರಿ ವಿರಹದಿ, ರೂಢಿಪತಿ ಮದವೇರಿ ವಿರಹದಿ ಬೇಡಿಕೆಯ ಕದ ಮುಚ್ಚಿ ತರುಣಿಯ ಕೂಡಿದನು ಬಲು ದೋಷದ. ತಂದಿದ್ದೀರೋ ಅಲ್ಲಿಗೆ ನೆಲೆಸಿತಾಕೆಗೆ ಗರ್ಭ ಪಿತನಿಗೆ ತಿಳಿಯದಂದದಲ್ಲಿ ಬಾಲಕಿಯ ಬದಲಾದ ಭಾವವ ಬಾಲಕಿಯ ಬದಲಾದ ಭಾವವ ಬಾಲಕಿಯ ಬದಲಾದ ಭಾವವ ಲೀಲೆಗಳ ಪರಿಗಿಸುತ್ತ ಕೈರವ ತಾಳಿ ಸಂದೇಹವನು ತಾಳಿ ಸಂದೇಹವನು ಕರೆದುದ ಕೇಳಿದನು ಏಕಾಂತದಿ. ಏನು ಆಶ್ಚರ್ಯ! ಮುಖ ನೋಡಿ ಮಾತಾಡುವುದೂ ಇಲ್ಲ. ಯಾಕೋ ಅನುಮಾನ ಬರ್ತಾ ಉಂಟು. ಮಗಳ ದೇಹವನ್ನು ನೋಡುವಾಗ ಏನೋ ಬದಲಾವಣೆ ಕಾಣ್ತಾ ಇದ್ನಲ್ಲ, ಯಾಕೆ ಹೀಗೆ? ನನ್ನಲ್ಲೇ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಸಿಕ್ಕೀತೆ, ಸಿಗಲಿಕ್ಕಿಲ್ಲ. ಸರಿ, ಅವಳನ್ನೇ ಕರೆದು ವಿಚಾರ ಮಾಡ್ತೇನೆ ನೋಡುವ. ಮಗ ದಾರಿಕಾ, ದಾರಿಕಾ, ದಾರಿಕಾ! ತಾಳಿ ಸಂದೇಹವನು ಕರೆಸುತ್ತ ಕೇಳಿದನು ಏಕಾಂತದಿ. ಮಗ ದಾರಿಕಾ, ಇದು ಏನು ಮಗ ಇದು? ಒಮ್ಮೆ ಮಗ ದಾರಿಕಾ ಅಂತ ಹೇಳಿದ್ರೆ 10 ಬಾರಿ ಅಪ್ಪ ಅಪ್ಪ ಅಂತ ಓಡಿ ಬರುವ ನೀನು. ಇವತ್ತು 10 ಬಾರಿ ಅಪ್ಪ ಕರೆದ್ರು ಸಹ ಸರಿಯಾಗಿ ಬರುವುದಿಲ್ಲ. ಯಾಕೆ ಮಗ? ನೀವೇ ಹೇಳಿದಲ್ವೇನಪ್ಪ, ಏನು? ಹಿರಿಯರನ್ನು ಗುರುಗಳನ್ನು ಕಂಡಾಗ ತಗ್ಗಿ ಬಗ್ಗಿ ನಡಿಬೇಕು ಅಂತ. ಅದು ಇವತ್ತು ನೆನಪಾಯ್ತು ಮಗ ನಿನಗೆ. ನಾನು ಕೇಳುವಂತ ಪ್ರಶ್ನೆ ಸರಿಯಾಗಿ ಉತ್ತರ ಕೊಡಬೇಕು ಮಗ. ದಾರಿಕಾ, ಕೆಲವು ದಿವಸಗಳಾಯ್ತು ಕದ್ದು ಕದ್ದು ಅಕ್ಕಿಯಲ್ಲಿ ತಿಂತಿದ್ದೆಲ್ಲ, ಯಾಕೆ ಮಗ? ಏನೋ ಕಂಡಾಗ ತಿನ್ಬೇಕು ಅಂತ ಅನಿಸಿತು, ತಿಂದೆಪ್ಪ. ಹುಳಿಯನ್ನು ತಿಂತಿದ್ದೆಲ್ಲ, ಯಾಕೆ ಮಗ? ಹುಳಿ ಕಂಡಾಗ ಬಾಯಿ ನೀರು ಬಂತು, ತಿಂದೆಪ್ಪ. ಮಸಿಗೆಂಡವನ್ನು ತಿಂತಿದ್ದೆಲ್ಲ, ಯಾಕೆ ಮಗ? ಯಾಕೋ ತಿನ್ಬೇಕು ಅಂತ ಅನಿಸಿತು, ರುಚಿ ಅನಿಸಿತು, ತಿಂದೆಪ್ಪ. ಇದೆಲ್ಲ ತಿನ್ನುವ ಆಸೆ ಬರುವುದು ಯಾವಾಗ ಗೊತ್ತುಂಟಾ? ಹೆಣ್ಣೊಬ್ಬಳು ಗರ್ಭಿಣಿ ಆದಾಗ. ಸತ್ಯ ಹೇಳು, ನೀನು ರಜಸ್ವಲೆ ಆಗದೆ ಎಷ್ಟು ತಿಂಗಳಾಯ್ತು? ಹೇಳು ಹೇಳು, ಹೇಳುದಿಲ್ಲ? ಹೇಳು.
ವಿನಯಶೀಲವ ಮೂಡ ಕಳೆದ ಮೂಡ ಕಳೆದ ಮೂಡ ಕಳೆದ ನಿಶ್ಚಯ ಕತಿಯ ತಾಳದಿರು ಕತಿಯ ತಾಳದಿರು ತಾತ ಬಡೀರಿ, ಹೊಡೆದು ಬಡಿದು ನನ್ನನ್ನು ಕೊಂದ್ರೆ ಕೇಳುವವರಾರಿದ್ದಾರೆ. ಕೊಲ್ತೇನೆ ಕೇಳುವ ಮಗ ಯಾರು? ಕೊಂದ್ರೆ ಒಳ್ಳೇದಿತ್ತೇನಪ್ಪ. ಹ್ಮ್ ಹೌದು, ನನ್ನ ಈ ಅವಸ್ಥೆಯನ್ನು ಕಂಡು ಹ್ಮ್ ಸತ್ಯವನ್ನು ಹೊರಗಡಬೇಕೆನ್ನುವ ಕಾರಣಕ್ಕಾಗಿ ನೀವು ಕೇಳ್ತಿರುವಂತಹ ಕಠೋರವಾದ ಪ್ರಶ್ನೆಗಳು. ಹ್ಮ್ ಕೆಂಡವನ್ನು ಸೆರಗಿನಲ್ಲಿ ಕಟ್ಟಿಕೊಂಡ್ರೆ ಎಷ್ಟು ದಿವಸ ಅಂತ ಎಷ್ಟು ಹೊತ್ತು ಅದನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಕೆಂಡ ಸೆರಗು ಸುಟ್ಟು ಹೋಗ್ತದೆ, ಕೆಂಡ ಹೊರ ಬಂದೇ ಬರ್ತದಪ್ಪ. ನಾನು ಗರ್ಭವತಿ ಹೌದಪ್ಪ, ನಾನು ಗರ್ಭವತಿ ಹೌದು. ಆದ್ರೆ ನಾನಾಗಿ ನನ್ನ ಶೀಲವನ್ನು ಕೆಡಿಸಿಕೊಂಡದ್ದಲ್ಲಪ್ಪ. ಮತ್ತೆ ಆ ದಿವಸ ಹೊಳೆ ಬದಿಯಲ್ಲಿ ನನ್ನನ್ನು ಕೆಣಕುವುದಕ್ಕೆ ಮುಂದಾದಂತಹ ಮಹಾರಾಜ, ಅವನಿಗೆ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿದವರು ನಾವು. ಆದ್ರೆ ಆ ಸೇಡನ್ನ ಸಾಧಿಸಬೇಕೆನ್ನುವ ಕಾರಣಕ್ಕಾಗಿ ಏನು, ನೀವಿಲ್ಲದ ದಿವಸ ಒಂದು ರಾತ್ರಿಯಲ್ಲಿ ಮಂಚ ಸಮೇತವಾಗಿ ನನ್ನನ್ನು ಕೊಂಡೊಯ್ದು ಅರಮನೆಯಲ್ಲಿ ಅಟ್ಟಹಾಸದಿಂದ ನನ್ನನ್ನು ಬಲಾತ್ಕಾರದಿಂದ ಕೂಡಿದ ಪರಿಣಾಮ ನಾನೀಗ ಗರ್ಭವತಿಯಪ್ಪ, ನಾನೀಗ ಗರ್ಭವತಿ. ತರಳೆಯಿಂದಿನಿ ಕೇಳಿ ಕೈರವನು ಕೊರಗಿದನು, ಲೋಕಪವಾದಗೆ ಮರುಗಿ ನೀವು ಅಳಬೇಕಾದಿಲ್ಲಪ್ಪ. ಮತಿವಂತರಾಗಿ ಮರ್ಯಾದೆವಂತರಾಗಿ ಬದುಕಿದವರು ನೀವು, ನಿಮ್ಮ ಮರ್ಯಾದೆ ತೆಗೆದವರು ನಾನು. ನಾನು ಒಂದಿಷ್ಟು ವಿಷ ಕೊಟ್ಟು ಬಿಡಿ ಅಪ್ಪ, ನಾನು ಸಾಯ್ತೇನಪ್ಪ, ನಾನು ಸಾಯ್ತೇನೆ, ನಾನು ಬದುಕಬಾರದು. ನೀನು ಯಾಕೆ ಸಾಯ್ಬೇಕು ಮಗ? ಒಂದು ಕಾಲದಲ್ಲಿ ದಾರಿಯಲ್ಲಿ ಹೋಗುವಾಗ ತಲೆ ಎತ್ತಿ ಹೋಗ್ತಾ ಇದ್ದೆ ಮಗ. ಆದ್ರೆ ಇವತ್ತು ಎಲ್ಲರ ಎದುರುಗಡೆ ತಲೆ ತಗ್ಗಿಸುವಾಗ ಆಯ್ತಲ್ಲ ಮಗ. ನೀನು ಸಾಯುವುದು ಬೇಡವೆ? ಸಾಯ್ಲಿಕ್ಕಿದ್ದವ ನಾನೇ. ಇಲ್ಲಪ್ಪ, ನಾನು ಸಾಯ್ಬೇಕಾದವರು ನೀವಲ್ಲ ಮಗ. ಯಾರು ಸಾಯುವುದು ಬೇಡ ಮಗ. ನಾವಾಗಿ ತಪ್ಪು ಮಾಡಿದ್ದಲ್ಲ ಮಗ, ನಮಗೆ ಇನ್ನೊಬ್ಬರಿಂದ ಅನ್ಯಾಯ ಆದದ್ದು. ನಾನು ನನ್ನ ಶೀಲವನ್ನು ಕೆಡಿಸಿಕೊಂಡದ್ದಲ್ಲಪ್ಪ, ಇನ್ನೊಬ್ಬ ಕೆಡಿಸಿದ್ದು. ಹೌದು. ನ್ಯಾಯ ಕೊಡಬೇಕಾದವನು ಅನ್ಯಾಯ ಮಾಡ್ತಾನೆ ಅಂತ ಆದ್ರೆ ನ್ಯಾಯ ಕೊಡುವವರು ಯಾರು? ಹೇಳ ಮೇಲೆ ಅವನೆಲ್ಲ ನ್ಯಾಯ ಕೇಳುವ. ಆಶ್ರಯಿಸುವುದು ನೆಲವನ್ನೇ. ಹೋಗೋಣಪ್ಪ, ಅಲ್ಲಿಗೆ ಹೋಗೋಣ. ದಾಸರಾಜ ಕೈರವ. ಏನಾಗಬೇಕು ನನ್ನಿಂದ? ನಮಗೆ ಅನ್ಯಾಯ ಆಗಿದೆ ಸ್ವಾಮಿ, ನ್ಯಾಯ ಕೇಳಲಿಕ್ಕಾಗಿ ಬಂದವ. ಯಾರಿಂದ ಅನ್ಯಾಯ ಆಯ್ತು? ಹೇಗೆ ಅನ್ಯಾಯ ಆಯ್ತು? ಯಾಕಾಯ್ತು? ಯಾರಿಂದ ಅಂತ ಹೇಳಿ ಪ್ರಭು? ಆ ಕಡೆ ಕಾಣ್ತಾ ಇದ್ದಾಳಲ್ಲ ಅವಳ ಮಗಳನ್ನು ನನ್ನ ಮಗಳ ದಾರಿಕ ಎಂಬುದಾಗಿ ಅವಳಿಗಿನ್ನು ಮದುವೆ ಆಗಲಿಲ್ಲ. ಆದರೂ ಗರ್ಭಿಣಿ ಆಗಿದ್ದಾಳೆ. ಅವಳನ್ನ ನಿಮ್ಮ ರಾಣಿವಾಸಕ್ಕೆ ಸೇರಿಸಿಕೊಳ್ಳಿ. ಬೆಸ್ತರದೀಪ ಏಕೆ ಬೆಸ್ತರದೀಪ ಏಕೆ ಬರಿದೆ ಮತ್ತನಂತೆ ಮಗಳು ತಿರುಳಿ ಚಿತ್ತಗೀಗ ತಿಳಿಯಿತೇನು ಹೊತ್ತು ನಡೆಯಲ ದಾಸರಾಜ ಕೈರವ, ಇದು ಥರೆಯ ಅಧಿಪನ ಆಸ್ಥಾನ. ಇಲ್ಲಿ ನಿಂತವರೆಲ್ಲ ಕುಳಿತವರೆಲ್ಲ ಅಂಬಿಗರಲ್ಲ, ಪ್ರಜ್ಞಾವಂತ ಪ್ರಜಾವರ್ಗದವರು. ನಾನು ಯಾರು ಏನು ಅಂತ ಅರ್ಥ ಆಗಿರಬೇಕಲ್ಲ. ಗೊತ್ತಿದೆ. ನಡೆ. ನನ್ನ ಪ್ರಯತ್ನ ಎಲ್ಲ ಮುಗಿಸು ಮಗ, ನೀನೇ ಕೇಳು. ಪ್ರಭು, ದೊರೆಯೇ ದೊರೆರಾಯ ರಕ್ಷಿಸು
ನನ್ನ ನೋಡಿದ ಪರಿಚಯವೇ ನಿಮಗೆ ನನ್ನ ಮುಖಾವಲೋಕನವನ್ನು ಮಾಡಿ ತಿರುಗಿಸಿ ಕುಳಿತುಕೊಳ್ತಾ ಇದ್ದೀರಿ. ಕಾರಣ ಏನು ನನಗೆ ಅರ್ಥವಾಗಿದೆ ಪ್ರಭು. ಆ ದಿವಸ ರಾತ್ರಿಯ ಕಾಲದಲ್ಲಿ ಮಂಚ ಸಮೇತವಾಗಿ ನೀವು ಹೇಗೋ ನನ್ನನ್ನು ಅರಮನೆಯವರೆಗೆ ಕರೆಸಿದ್ದೀರಿ. ನನ್ನನ್ನು ಬೆರೆತ ಪ್ರಯುಕ್ತ ನಾನೀಗ 3 ತಿಂಗಳ ಗರ್ಭವತಿಯಾಗಿದ್ದೇನೆ. ಹೆಣ್ಣುಗಳು ಮದುವೆಗೆ ಮೊದಲೇ ಗರ್ಭವತಿ ಆದರೆ ಸಮಾಜವನ್ನು ನೋಡುವಂತಹ ದೃಷ್ಟಿ ಅಂತದ್ದು ಅನ್ನೋದನ್ನ ನಾನು ಹೊಸದಾಗಿ ನಿಮಗೆ ಹೇಳಬೇಕಾದ್ದಿಲ್ಲ. ಹಾಗಿದ್ರೆ ಅವರೆಲ್ಲರಿಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕು ಅಂತಾದ್ರೆ, ಪ್ರಪಂಚದಲ್ಲಿ ನಾನು ತಲೆಯಂತೆ ಬದುಕಬೇಕು ಅಂತಾದ್ರೆ ನನ್ನ ಕೊರಳಿಗೊಂದು ಮಾಂಗಲ್ಯ ಬರಬೇಕು, ಅದು ನಿಮ್ಮಿಂದಲೇ ಧಾರಣೆ ಆಗಬೇಕು. ಪ್ರಭೋ, ನೀವಲ್ಲದೆ ಅನ್ಯಥಾ ನಾನು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕೈ ಹಿಡಿದು ಉದ್ಧರಿಸಿ ಪ್ರಭೋ, ಉದ್ಧರಿಸಿ. ಕೇಳಿದೆಯ ಮಿತ್ರ, ಕೇಳಿದೆಯ ಮಿತ್ರ, ಬಾಲೆಯಂದಿಯ ನುಡಿಗಳಿದು ವಿಚಿತ್ರ ವಿಚಿತ್ರ ವಿಚಿತ್ರ. ಗ್ರಹಿಸೆ ಮತಿಹೀನೈಕೆ, ಗ್ರಹಿಸೆ ಮತಿಹೀನೈಕೆ, ನಾರಿಯರ ಸಹವಾಸ ನನಗೆ ಬೇಕೇ? ಏನು ಹೇಳ್ಬೇಕಾಗಿತ್ತು? ನಗಬೇಕು ಅನ್ನೋದಕ್ಕೆ ಅರ್ಥವೇ ಆಗ್ತಾ ಇಲ್ಲ. ಅಲ್ಲ, ನಾನು ಅವಳನ್ನು ಕೂಡಿದಂತೆ ಅವಳು ಗರ್ಭಿಣಿಯಂತೆ ಒಂದಕ್ಕೊಂದು ಸಂಬಂಧ ಉಂಟು. ನೋಡುವುದಕ್ಕೆ ಸುಂದರಳಾಗಿದ್ದಾಳೆ ಎಂಬಲ್ಲಿಗೆ ನಾನು ಬಯಸ್ತೇನೆ. ನಾನು ಮನ ಮಾಡಿದೆ ಅಂತಾದರೆ, ಬಯಸಿದೆ ಅಂತಾದರೆ, ಸ್ವರ್ಗದ ಮುಗುಳು ಮೊಗ್ಗೆಯರನ್ನು ಧಿಕ್ಕರಿಸುವ ಸುಂದರಿಯರು ನನ್ನ ಏಕಾಂತಕ್ಕೆ ಬಂದಾರೆ. ಅಂಥದ್ರಲ್ಲಿ ಅಂಬಿಗರ ಹೆಣ್ಣು ನನಗೆ ಬೇಕು. ಪಾಪ ಹುಚ್ಚ ಹೇಳ್ತಿದೆ. ಏನು ಹೇಳಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇಂಥವರ ಸಹವಾಸ ನನಗೆ ಬೇಕೆ. ಅಂತ ಹೇಳಬಹುದು, ಮತ್ತೆ ಹೀನೆ ಅಂತ ಹೇಳಿ ಏನೇ ಹೇಳೋದನ್ನು ಸಹಿಸಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟು. ತಕ್ಕ ಶಾಸ್ತಿ ಅಂತ ಭಾವಿಸ್ತೇನೆ. 11 ದಿವಸ ಹೊಡೆಬದಿಗೆ ಬಂದಾವಾಗ ನಿಮ್ಮನ್ನು ಅವಮಾನಿಸುತ್ತೇವೆ ಎನ್ನುವ ಕಾರಣಕ್ಕಾಗಿ ತುಂಬಿದ ಸಭೆಯಲ್ಲಿ ನನಗೆ ಸರಿಯಾದಂತಹ ಪ್ರಾಯಶ್ಚಿತ್ತವನ್ನ, ತಕ್ಕ ಶಾಸ್ತಿಯನ್ನು ಗೈಸುವುದಕ್ಕೆ ನೀವು ಮುಂದಾಗ್ತಾ ಇದ್ದೀರಿ ಎನ್ನುವುದಾಗಿ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಆದ್ರೆ ಶಿಕ್ಷೆ ಸಾಕು ಪ್ರಭೋ. ಇಂತಹ ಮರ್ಮಾಘಾತವಾದಂತಹ ಪೆಟ್ಟನ್ನು ಕೊಟ್ಟರೆ ಮತ್ತೆ ಬದುಕುಳಿಯುವುದಕ್ಕುಂಟೆ ವ್ಯಕ್ತಿಯಾದವ ಹೇಳಿ. ಶೀಲಗೆಟ್ಟ ಹೆಣ್ಣು ಶಿಲೆಗೆ ಸಮಾನ ಅಂತ ಹೇಳಿದ್ರು. ಹೆಣ್ಣು ಯಾವುದನ್ನು ಕಳ್ಕೊಂಡ್ರು ಬದುಕಬಹುದು, ಶೀಲವನ್ನು ಕಳ್ಕೊಂಡು ಸಮಾಜಕ್ಕೆ ಮುಖ ಕೊಟ್ಟು ಬದುಕುವುದಕ್ಕೆ ಸಾಧ್ಯ ಉಂಟೆ? ಊರೂರು ಕೇರಿ ಬೀದಿ ಬೀದಿ ಅಲೆದಾಡಿದ್ಲು. ಯಾವನೋ ಒಬ್ಬ ವಿಧ ಪುರುಷನಿಗೆ ತನ್ನ ದೇಹವನ್ನು ಅರ್ಪಿಸಿದ್ಲು. ಬಸಿರಾದಳು. ಸಮಾಜದಲ್ಲಿ ತಲೆ ಎತ್ತಿ ತಿರುಗುವುದಕ್ಕೆ ವಿಚಾರ ಮಾಡಿದ್ಲು. ಸಭಾ ಮಧ್ಯದಲ್ಲಿ ಬಂದು ಮಹಾರಾಜರನ್ನೇ ಬೆಟ್ಟೆತ್ತಿ ತೋರಿಸಿದ್ರೆ ಮರ್ಯಾದೆಗೆ ಹೆದರಿದಂಥ ಮಹಾರಾಜ ತನಗೊಂದು ಬಾಳು ಕೊಟ್ಟಾನು ಎನ್ನುವ ಕಾರಣಕ್ಕಾಗಿ ನನ್ನಲ್ಲಿಗೆ ಬಂದಿದ್ದಾಳೆ. ಜಾರಿಡಿ ವ್ಯಭಿಚಾರ. ನಿನ್ನ ಮಾಯದ ಬಡಗೆ ಕೆಡವುತ್ತಲೆಂದ ಶೀಲವ ಸೆಳಮೊಗೆದೆಯ ಎನ್ನ ಶೀಲವ ಸೆಳಮೊಗೆದೆಯ ಥೋಪ್ಪನೆಯ. ಪ್ರಾಯದ ಮತದಲ್ಲಿ ಅಲ್ಲ, ಅಧಿಕಾರದ ಮತದಲ್ಲಿ ಎಲ್ಲವೂ ಒಟ್ಟಾಗಿದೆ. ನನಗೆ ಅನುಮಾನವೇ ಇಲ್ಲ. ತನ್ನನ್ನು ಪ್ರಶ್ನಿಸುವವರಾರುವಂತಹ ಅಹಮ್ಮಿನಲ್ಲಿ ಬಡಗಣ್ಣಿಕೆಯಾಗಿರುವಂತಹ ನನ್ನ ಶೀಲವನ್ನು ಅಪಹರಿಸುವುದಕ್ಕೆ ಮುಂದಾದ ನೀನು, ನಿನ್ನಿಂದ ನಾನು ಗರ್ಭವತಿಯಾಗಿದ್ದೇನೆ ಅನುಮಾನವೇ ಇಲ್ಲ. ಏನು ಮಾಡೋಣ ಹೇಳು? ತುಂಬಿದ ಸಭೆಯಲ್ಲಿ ಬಂದು ಕೇಂದ್ರದಕ್ಕೆ ಸಾಕ್ಷಿಯನ್ನು ಕೊಡುವಂತಹ ಸಾಧ್ಯತೆ ನನ್ನಲ್ಲಿ ಇಲ್ಲವೇ ಇಲ್ಲ. ಅಯ್ಯೋ ದೇವರೇ, ಪ್ರತ್ಯಕ್ಷಕ್ಕೂ ಪ್ರಮಾಣೀಕರಿಸಬೇಕಾದಂತಹ ಅನಿವಾರ್ಯತೆ ಒಂದು ಹೋಯ್ತು. ಗೆಲುವನ್ನು ಸಾಧಿಸಲಾರೆ, ಈ ಅವಮಾನವನ್ನು ಸಹಿಸಲಾರೆ, ಎಲ್ಲಾದ್ರೂ ಹೋಗಿ ಸಾಯ್ತೇನೆ. ಇಲ್ಲ, ನಿನ್ನನ್ನು ಹೀಗೆ ಬಿಟ್ಟೇನಾ? ಸಾಧಿಸದಿರನು ಛಲವ ನೋರಿ ಒಲಿದರೆ ಒಲಿದರೆ ಮಾರಿ ಒಲಿದರೆ ಕುಲ ಕುಟಾರನೇ. ಏನು ಮಾಡೋಣ ಹೇಳು? ನೀನು ಮಾಡಿರುವಂತಹ ಅನ್ಯಾಯಕ್ಕೆ ಸರಿಯಾದಂತಹ ಶಿಕ್ಷೆಯನ್ನು ಒದಗಿಸಲೇಬೇಕು. ಅದಲ್ಲ ಅಂತ ಆದ್ರೆ ನನ್ನಂತ ಅದೆಷ್ಟು ಅನಾಥ ಹೆಮ್ಮಕ್ಕಳನ್ನ ಇದೇ ರೀತಿಯಾಗಿ ನೀನು ಶಿಕ್ಷಿಸಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನಿನ್ನಿಂದಲೇ ನಾನು ಗರ್ಭವತಿಯಾದದ್ದು ಅನುಮಾನವೇ ಇಲ್ಲ. ಈ ಗರ್ಭವನ್ನು ಬೆಳೆಸ್ತೇನಂತೆ. 9 ತಿಂಗಳು ತುಂಬಿ 10ನೇ ತಿಂಗಳಕ್ಕೆ ತಡೆಗಳೆಯಬೇಕು. ಮಗು ಹುಟ್ಟಿರುವಂತಹ ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ, ಆ ಮಗುವನ್ನ ಬೆಳೆಸಿ ನಿನ್ನ ಎದನಲ್ಲಿ ತಂದು ನಿಲ್ಲಿಸಿ ಆ ಮಗುವಿಂದಲೇ ನಿನ್ನ ಕೈ ಕಟ್ಟದೆ ಹೋದ್ರೆ ನಾನು ಹೊತ್ತಿದ್ದು ಮನೆಯಲ್ಲ, ಹುಟ್ಟಿದ್ದು ಸೀರೆಯಲ್ಲ, ಇವನಿಗೆ ಮಗಳಲ್ಲ, ನಾನು
ಮಗ, ಕಾಗೆಗಳ ಹಿಂಡಲ್ಲಿ ಕೋಗಿಲೆ ಒಂದು ಕೂಗಿದ್ರೆ ಏನು ಪ್ರಯೋಜನ ಇಲ್ಲ ಮಗ. ನಮ್ಮ ಕತೆ ಅಷ್ಟೇ ಆಯಿತು. ಮರ್ಯಾದೆ ಸಿಗದ ಮೇಲೆ ಆ ಸ್ಥಳ ಯೋಗ್ಯ ಅಲ್ಲ ಮಗ. ಬಾ ಹೋಗುವ. ಹೇಳಿ ಹೋಗೋಣ ಅಂತ. ಒಂದು ಕಾಲದಲ್ಲಿ ಇದೇ ಆಸ್ಥಾನದಲ್ಲಿ ನೀನೊಬ್ಬ ಪ್ರಾಮಾಣಿಕ ಪ್ರಜೆ ಅಂತ ಹೇಳಿದ ಪೀಠ ಇದು. ಅದೇ ಪೀಠ ಇವತ್ತು ನನಗೆ ಕೊಟ್ಟಿತ್ತು ಹುಚ್ಚರ ಪಟ್ಟ. ಹೊಳೆಯಲ್ಲಿ ಮಳೆ ಹೊಯ್ದಾಗ ಏನು ಎಂಥದಂತಲೇ ಅರ್ಥ ಆಗಲಿಲ್ಲ. ಏನೇ ಇದ್ದರೂ ಸದ್ಯದ ಸ್ಥಿತಿಯಲ್ಲಿ ನನ್ನ ಮನಸ್ವಾಸ್ಥ್ಯ ಕೆಟ್ಟಿದ್ದಂತೂ ಸತ್ಯ. ಹಾಗಾಗಿ ಇಂದಿನ ಸಭೆಯನ್ನು ವಿಸರ್ಜಿಸಿದ್ದೇನೆ. ಎಲ್ಲ ನಿಮ್ಮ ಮನೆಗೆ ಹೋಗಿ. ಸಂತೈಸಿದಾರಿಗೆಯ ಪೂರ್ವ ವೃತ್ತಾಂತವ ನುಡಿದ ಮನಮರುಗಿ ನಮ್ಮಂಥವ್ರು ನ್ಯಾಯ ಕೇಳಲಿಕ್ಕೆ ಹೋದ್ರೆ ಅವಮಾನವೇ ಆಯ್ತು ಬಿಟ್ಟರೆ ನ್ಯಾಯ ಸಿಗಲಿಲ್ಲ ಅಲ್ಲ ಮಗ. ಅರಮನೆಯ ಧ್ವಜಗಂಬದ ಮೇಲೆ ಕಾಗೆ ಕೂಗಿದ ಹಾಗಾಯಿತು. ಹೌದು, ಏನು ಪ್ರಯೋಜನ ಆಗಲಿಲ್ಲ ಮಗ. ಹೌದಪ್ಪ, ಏನು ಮಾಡೋಣ ಹೇಳಿ. ಏನು ಈ ಇಡೀ ವಯಸ್ಸಿನಲ್ಲಿ ನಿಮ್ಮನ್ನು ಸಾಕಬೇಕಾದವಳು ನಾವು. ನೀವು ನಿಶ್ಚಿಂತೆಯಿಂದ ಬದುಕನ್ನು ಸಾಗಿಸಬೇಕಾಗಿತ್ತು. ಆದರೆ ಇಂಥದ್ದೊಂದು ಅಪವಾದವನ್ನು ತಂದು ನಿಮ್ಮ ಬದುಕನ್ನೇ ಹದಗೆಡಿಸಿಬಿಟ್ಟೆ ನಾನಪ್ಪ. ನನ್ನನ್ನು ದಯವಿಟ್ಟು ಕ್ಷಮಿಸಿಬೇಡಿ ಮಗ. ನಾನು ನನಗೆ ಬಡ್ದೆ ಆದರೂ ಅಪ್ಪ ಅಪ್ಪ ಅಂತ ಹೇಳ್ತೇ ಬಿಟ್ರೆ ಬೇರೆ ಏನು ಹೇಳುವುದಿಲ್ಲ ಮಗ. ನೀನು ಮಗ, ಯಾರು ಅಪ್ಪ ಯಾರು ಮಗಳು? ನೀವಪ್ಪ, ನಾನು ಮಗಳಲ್ವೇ? ನನ್ನ ಹೊಡೆದೇ ದಂಡಿಸದೆ ಎನ್ನುವ ಕಾರಣಕ್ಕಾಗಿ ನೀವು ಚಿಂತಿಸಬೇಕಾದಿಲ್ಲಪ್ಪ. ನೀವಲ್ಲದೆ ಇನ್ಯಾರು ನನಗೆ ಬಡಿಯುವುದು ಹೇಳಿ. ಯಾಕೆ ಹೊಡಿಬೇಕು ಮಗ? ನನಗೆ ಯಾವ ಅಧಿಕಾರ ಉಂಟು ಅಂತ ಹೊಡಿಬೇಕು ಮಗ? ಅಪ್ಪ ಅಲ್ವೇ ನೀವು? ಇಲ್ಲ ಮಗ, ನಾನು ನಿನ್ನ ಅಪ್ಪ ಅಲ್ಲ, ನೀವು ನನ್ನ ಮಗಳಲ್ಲ ಮಗ, ಅಲ್ಲ. ನಾನು ಮರ್ಯಾದೆ ಕಳ್ಕೊಂಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನ್ನ ಮಗಳೇ ಅಲ್ಲ ಅಂತ ದೂರ ಮಾಡ್ತಾ ಇದ್ದೀರೇನಪ್ಪ? ಹಾಗಲ್ಲ ಮಗ, ಸತ್ಯವನ್ನು ಮುಚ್ಚಿಟ್ಟೇ ತಪ್ಪು ಮಾಡಿದೆ ಮಗ. ಅಂದ್ರೆ ನನಗೆ ಹುಟ್ಟಿದ ಮಗಳಲ್ಲಮ್ಮ, ನನ್ನ ಸಾಕು ಮಗಳು ತಾಯಿ ನೀನು. ಸಾಕು ಮಗಳು, ನನಗೆ ಸಿಕ್ಕಿದ ಮಗಳು. ಸಿಕ್ಕಿದ್ದು ಅಂತ ಹೇಳಿದ್ರೆ ಏನು ಸಿಕ್ಕಿದ್ದಪ್ಪ? ಹೇಗೆ ಸಿಕ್ಕಿದ್ದು? ಹೀಗಲ್ಲ ಮಗ, ಸುಮಾರು 20 ವರ್ಷಗಳ ಹಿಂದೆ ಮೀನು ಹಿಡಿಬೇಕಿರುವ ಕಾರಣಕ್ಕಾಗಿ ನರ್ಮದಾ ನದಿ ಹತ್ತು ಹೋದವ ನಾನು. ತೊಟ್ಟಿಲೊಂದು ತೇಲಿ ಬಂತು ಮಗ. ಆ ತೊಟ್ಟದಲ್ಲಿ ಸಿಕ್ಕಿದ ಮಗಳಮ್ಮ ನೀನು, ಮಗಳು. ಹಾಗಂತ ಸಿಕ್ಕಿದ್ದು ಒಂದೇ ಮಗು ಅಲ್ಲ, ಅವಳೇ ಮಕ್ಕಳು. ಒಂದು ಗಂಡು ಒಂದು ಹೆಣ್ಣು. ಗಂಡು ಮಗನ್ನು ಮಹಾರಾಜ ಒಪ್ಪಿಸಿದೆ, ಹೆಣ್ಣು ಮಗುವನ್ನ ಮಕ್ಕಳಿಲ್ಲದ ನಾನು ಸಾಕಿದೆ. ಆ ಹೆಣ್ಣು ಮಗಳೇ ನೀನಮ್ಮ. ಹಾಗಿದ್ರೆ ನಾನು ನಿಮಗೆ ಹುಟ್ಟಿದ ಮಗಳಲ್ಲ, ಸಾಕಿದ ಮಗಳಮ್ಮ. ನನ್ನ ಜೊತೆಲಿದ್ದಂತಹ ಇನ್ನೊಂದು ಮಗು ಅವ ಬೇರೆ ಯಾರು ಅಲ್ಲ, ಮಹಾರಾಜರ ಪಕ್ಕದಲ್ಲಿ ನಿಂತಿದ್ದಲ್ಲ, ಶುಭ್ರಾಂಗ ನಾಮಕ, ಅವರೇ ಗಂಡು ಮಗು. ಹಾಗಿದ್ರೆ ಹೆಣ್ಣಾದವಳು ತನ್ನ ಯಾವೆಲ್ಲ ಸಂಕಷ್ಟವನ್ನು ಹೇಳಿಕೊಳ್ಳುವುದು ಯಾರಲ್ಲಿ? ನೀವಂತೂ ದುರ್ಬಲರಾಗಿದ್ದೀರಿ. ಹೌದು, ನನ್ನ ಬದುಕಿಗೆ ಒಬ್ಬ ಅಣ್ಣನೋ ತಮ್ಮನೋ ಇದ್ದಿದ್ರೆ ಅದನ್ನು ಹೇಳಿಕೊಳ್ಳಬಹುದಿತ್ತು ಎನ್ನುವಂತಹ ಒಂದು ಮಗ. ಅವ ಬೇರೆ ಯಾರು ಅಲ್ಲ ಮಗ, ಆ ಶುಭ್ರಾಂಗ ನಿನ್ನ ಅಣ್ಣ ಮಗ, ಅಣ್ಣ.
ಮಗನೇ, ಹೌದು ಮಗ. ಅದೇ ಸತ್ಯವನ್ನ ಅವನಲ್ಲೇ ಹೇಳುದು ಹೇಳಿದ್ರೆ ನ್ಯಾಯ ಸಿಕ್ಕಿತ್ತು ಮಗ. ನಮ್ಮಿಬ್ಬರನ್ನ ಒಂದುಗೂಡಿಸಿ ಅವನಲ್ಲಿ ನ್ಯಾಯವನ್ನು ಕೇಳಬಹುದು. ಹೌದಲ್ಲ? ಅಲ್ಲಿಗೆ ಹೋಗೋಣ. ಚಿಂತಿಸುತ್ತಲಿದ್ದಾನೆ ಗಾತ್ರದಲ್ಲಿ ಶುಭ್ರಾಂಗ ತರುಣಿದಾರಿಕೆಯ ಬಗೆಗೆ ಮನ ಮರುಗಿ ಅಣ್ಣ ನಿನ್ನಿ ಸೋದರಿ ಅಣ್ಣ ನಿನ್ನಿ ಸೋದರಿಯ ಕಾಪಾಡೆಯ ಕಣ್ಣರಿಯದಿರೆ ಕರುಳು ಗೋರುಡೆ ಮುನ್ನ ಮಾಡಿದ ಪಾಪದಿಂದ ಬೇರಾಗಿಯೂ ಮುನ್ನ ಮಾಡಿದ ಪಾಪದಿಂದ ಬೇರಾಗಿಯೂ ಇನ್ನು ಬಿಟ್ಟಿರಲಾರೆ ನಿನ್ನ ಅಣ್ಣ ಅಣ್ಣ ಇನ್ನು ಬಿಟ್ಟಿರಲಾರೆ ಅಣ್ಣ ನಾನಿನ್ನ ಬಿಟ್ಟಿರಲಾರೆ ಅಣ್ಣ 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 ಅಂತ ನಾನು ಕೂಗಿದ ಆವಾಗ ನಿನ್ನ ಕಳ್ಳ ಬಂಡಿಯನ್ನು ಮಿಡಿದ ಅನುಭವ ನಿನಗಾಗಲಿಲ್ಲ ಅಣ್ಣ. ನಿನಗನ್ಸಬಹುದು ಈ ಸ್ಥಿತಿಯಲ್ಲಿ ಯಾರನ್ನ ಕಂಡ್ರು ಅಣ್ಣ ಅಕ್ಕ ಅಂತ ಹೇಳಬೇಕಾದ ಅನಿವಾರ್ಯತೆ ನನಗುಂಟು. ಹಾಗಾಗಿ ಓಡಿ ಬಂದಿದ್ದೇನೆ ಮುಂದಾಗಿ. ಅದಲ್ಲ ಅಣ್ಣ, ನಾವಿಬ್ಬರು ಒಂದೇ ತೊಟ್ಟಿಲಿನಲ್ಲಿ ಆಡಿ ಬೆಳೆಯಬೇಕಾದವರು, ಒಂದೇ ಬಟ್ಟಲಿನಲ್ಲಿ ಊಟ ಮಾಡಬೇಕಾದವರು, ಒಂದೇ ಅಂಗಳದಲ್ಲಿ ಓಡಿ ಆಡಬೇಕಾದವರು. ಯಾವ ಜನ್ಮದಲ್ಲಿ ಯಾವ ಅಣ್ಣ ತಂಗಿಯರು ಆಟ ಆಡುತ್ತಿರುವಂತಹ ತೊಟ್ಟಿಲನ್ನು ಕಸಿದಂತಹ ಕಡಿದಂತಹ ಪಾಪಿಗಳು ನಾವು. ಒಂದೇ ಅಣ್ಣ ತಂಗಿಯರು ಊಟ ಮಾಡ್ತಿರುವ ಬಟ್ಟಲನ್ನು ಕಸಿದಂತಹ ಪಾಪಿಗಳು ನಾವು. ಆ ಕಾರಣಕ್ಕಾಗಿ ಈ ಜನ್ಮದಲ್ಲಿ ಅಣ್ಣ ತಂಗಿಯರಾದರೂ ಸಹಿತವಾಗಿ ಅಪರಿಚಿತರಂತೆ ಬದುಕಬೇಕಾದ ಅನಿವಾರ್ಯತೆ ಬಂದು ಹೋಯಿತು. ಅಂಗಾಲಿಗೆ ಹೇಸಿಕೆ ಇಲ್ಲ, ಕರುಳಿಗೆ ನಾಚಿಕೆ ಇಲ್ಲ ಅಂತ ಹೇಳಿದ್ರಣ್ಣ. ಹಾಗಾಗಿ ಕರುಳ ಸಂಬಂಧ ಹೋಗುವುದಕ್ಕುಂಟೆ ಹೇಳಿ ನನಗೀಗ ಅರ್ಥವಾಗಿದೆ ನೀನು ನನ್ನ ಅಣ್ಣ ಎನ್ನುವುದಾಗಿ. ಹಾಗಾಗಿ ಇನ್ನಾದರೂ ನನ್ನ ಜೊತೆಗೆ ಬದುಕುವಂತಹ ಆಸೆ. ಅಣ್ಣ, ಒಮ್ಮೆ ನನ್ನ ತಂಗಿ ಅಂತ ಕರೆಯಣ್ಣ. ಅಣ್ಣ ತಂಗಿ ಎನ್ನುವ ಹಾಗೆ ಕರೆಯಬಹುದಿತ್ತು, ಅಲ್ಲ ನಿನ್ನ ಸಮಸ್ಯೆಗೆ ನಾನು ಮಿಡಿಯಬಹುದಿತ್ತು. ಏನು ಮಾಡೋಣ ಹೇಳು, ನಮ್ಮ ಪರಿಸ್ಥಿತಿಯೂ ಅನುಕೂಲವಾಗಲಿಲ್ಲ. ಹಾಗಿದ್ರೂ ನಿನ್ನ ಈ ಪರಿಸ್ಥಿತಿಯನ್ನು ಕಂಡು ನನ್ನ ಕಣ್ಣಿಂದ ಒಂದೆರಡು ಹನಿ ನೀರನ್ನು ಹಾಕಬಹುದೇ ಬಿಟ್ಟರೆ ನನ್ನಿಂದ ಬೇರೇನು ಮಾಡುವುದು. ನಾನು ಕಟ್ಟುಕತೆ ಹೇಳ್ತಾ ಇಲ್ಲಣ್ಣ, ನಾನೇ ನಿನ್ನ ತಂಗಿ. ನೀನು ನಿನ್ನ ತಂಗಿ ಅಣ್ಣ. ಆನಂದ ಜಲವುಕ್ಕಿ ಹರಿಯಲ ಕೈರವನು ಆನಂದ ಜಲವುಕ್ಕಿ ಹರಿಯಲ ಕೈರವನು ಮಾನದಿಂ ಕಾಯ್ದ ಪರಿಗಳನ್ನು ಈರ್ವರನು ಮಾನದಿಂ ಕಾಯ್ದ ಪರಿಗಳನ್ನು ದೀನತೆಯೊಳು ಸುರೇ ರಂಗ, ನನ್ನ ಮಗಳು ಬಂದು ಅಣ್ಣ ಅಣ್ಣ ಅಂತೇಳಿ ಹೇಳಿದ್ರು. ನಿನ್ನ ಕರುಳಿಗೆ ಅದು ಕೇಳಲೇ ಇಲ್ಲ ಅಲ್ವೇನೋ? ಏನು ಮಾಡುವ ಹೇಳು? ನಿನ್ನ ತಪ್ಪಲ್ಲಪ್ಪ, ತಪ್ಪು ಮಾಡಿದವ ನಾನೇ. ನಾಳೆ ಅಂದ್ರೆ ನನ್ನ ಸಾಯ್ಲಿಕ್ಕಿದ್ದವ ಯಾವ ಕಾರಣಕ್ಕೂ ಸುಳ್ಳು ಹೇಳುವುದಿಲ್ಲಪ್ಪ. ಈ ದಾರಿಕೆ ನನ್ನ ಮಗಳಲ್ಲಪ್ಪ, ನನ್ನ ಸಾಕು ಮಗಳು. ಮಗಳ ಹೌದು. ಸುಮಾರು 20 ವರ್ಷಗಳ ಹಿಂದೆ ನರ್ಮದಾ ನದಿಯತ್ತ ಮೀನಡಿಲಿಕ್ಕೆ ಹೋದವ ನಾನು. ತೊಟ್ಟಿಲೊಂದು ತೇಲಿ ಬಂತು. ಇದ್ದದ್ದು ಅವಳಿ ಮಕ್ಕಳು, ಒಂದು ಗಂಡು ಮತ್ತೊಂದು ಹೆಣ್ಣು. ಗಂಡು ಮಗುವನ್ನು ಮಹಾರಾಜ ಒಪ್ಪಿಸಿದೆ, ಹೆಣ್ಣು ಮಗುವನ್ನು ನಾನು ಸಾಕಿದೆ. ಆ ಹೆಣ್ಣು ಮಗಳೇ ಇವಳು ದಾರಿಕ. ಗಂಡು ಮಗು ಅಂತ ಹೇಳಿದ್ದಲ್ಲ, ಅವ ಬೇರೆ ಯಾರು ಅಲ್ಲಪ್ಪ, ಆ ಗಂಡು ಮಗುವೆ ನೀನು, ಇವಳ ಅಣ್ಣಪ್ಪ ನೀನು. ಏನಿದೆತ್ತಣ ವಿಧಿಕೃತವೋ ಮತ್ತೇನ ಹೇಳುವುದ ಕಟ ತಂಗಿಯ ಮಾನ ಭಂಗಗೆ ಮೂಲ
ಕ್ಷಮಿಸಿ ಬಿಡಪ್ಪ. ಯಾಕಣ್ಣ? ನೀನು ನನ್ನ ತಂಗಿ ಎನ್ನುವ ಹಾಗೆ ಅರಿಯಲಾದೆ ನಾನು. ಇದು ವಿಧಿಯಾಟವಲ್ಲದೆ ಮತ್ತೇನು. ನನ್ನಿಂದ ಕ್ಷಮಿಸಬಾರದ ಅಪರಾಧವನ್ನು ನಡೆದು ಹೋಗಿದೆ ತಂಗಿ. ನಿನ್ನ ಈ ಹೊತ್ತಿನ ಈ ಪರಿಸ್ಥಿತಿಗೆ ಕಾರಣ ಪರ್ಯಾಯವಾಗಿ ನಾನಾಗಿಬಿಟ್ಟೆ ತಂಗಿ, ನಾನಾಗಿಬಿಟ್ಟೆ. ಮಲಗಿರುವ ಸಂದರ್ಭದಲ್ಲಿ ಮಂಚ ಸಮೇತವಾಗಿ ಎತ್ತಿ ಶಿಥಿಲ ಮಹಾರಾಜನ ಕೈಗೆ ಒಪ್ಪಿಸಿದ ಪಾಪಿ ನಾನೇ ತಂಗಿ, ನಾನೇ. ನನ್ನಿಂದ ಅಪರಾಧ ಆಗಿ ಹೋಯಿತು, ಅಪರಾಧ ಆಗಿ ಹೋಯಿತು. ನನ್ನ ತಂಗಿ ಎನ್ನುವಂತಹ ಸತ್ಯ ವಿಷಯ ತಿಳಿದಿದ್ರೆ ನೀನು ಇಂತಹ ಕೃತ್ಯಕ್ಕೆ ಮುಂದಾಗ್ತಿದ್ಯೋ ಹೇಳು. ಆಗಿ ಹೋದದರ ಕುರಿತಾಗಿ ಯೋಚಿಸುವುದಲ್ಲಣ್ಣ, ಮುಂದೆ ಅದಕ್ಕೆ ಸರಿಯಾದಂತಹ ಮಾರ್ಗವನ್ನು ಸೂಚಿಸುವ ಪ್ರಯತ್ನವನ್ನು ಮಾಡಬೇಕು. ನೀನು ಹೇಳಿದರೆ ಮಹಾರಾಜ ಒಪ್ಪಿಕೊಳ್ಳುತ್ತಾನೆ. ಹೌದು ತಂಗಿ, ನನ್ನಿಂದಾಗಿ ನಿನಗೆ ಈ ಪರಿಸ್ಥಿತಿ, ಈ ಸಂಕಟ ಎನ್ನುವುದು ಉದ್ಭವಿಸಿದೆ. ನಾನೇ ಇದನ್ನು ಸರಿ ಮಾಡಬೇಕು, ನಾನೇ ನಿನ್ನ ಬದುಕನ್ನು ನೇರ ಮಾಡಬೇಕು. ಹೌದು, ಬೆಸ್ತರ ಕನ್ಯೆ ಎನ್ನುವ ಕಾರಣಕ್ಕಾಗಿ ಶಿಥಿಲ ನಿನ್ನನ್ನು ತಿರಸ್ಕರಿಸಬಹುದು. ನನ್ನ ತಂಗಿ ಎನ್ನುವ ಹಾಗೆ ವಿಷಯ ಗೊತ್ತಾದರೆ ಖಂಡಿತ ನಿನ್ನನ್ನು ಅವನು ಸ್ವೀಕರಿಸ್ತಾನೆ ಎನ್ನುವ ನಂಬಿಕೆ ನನಗುಂಟು. ಹಾಗಾಗಿ ಯೋಚನೆ ಮಾಡಬೇಡ. ಅವನಲ್ಲಿ ನಿನ್ನನ್ನು ಸೇರಿಸುವ ಹೊಣೆಗಾರಿಕೆ ನನ್ನದು. ಹಾಲು ನೀರು ಒಂದಾಯ್ತು, ಬಟ್ಲು ಮಾತ್ರ ಬೇರೆ ಆಯ್ತು ಅಲ್ಲ? ಈ ಹಾಲು ನೀರು ಈ ಬಟ್ಲಲ್ಲೇ ಒಂದಾದ. ಹೌದಲ್ಲ? ಆಯ್ತು. ಈಗ ನೇರವಾಗಿ ಆಸ್ಥಾನಕ್ಕೆ ಹೋಗ್ಬೇಕು, ನ್ಯಾಯ ಕೇಳಬೇಕು. ನಾನು ಬರ್ಬೇಕಾ? ನೀನೇ ಬರ್ಬೇಕು. ಸಾಕ್ಷಿ ನಾನಲ್ವಾ? ಹೇಳಿ ಹೋಗುವ. ಮಹಾರಾಜ ನಮೋ ನಮಃ. ಶುಭವಾಗಲಿ, ಕೂತ್ಕೋ. ಕೇವಲ ನಾನೊಬ್ಬನೇ ಬಂದದ್ದಲ್ಲ, ಮಧ್ಯಾಹ್ನ ಬಂದಿದ್ದಾರೆ. ಓ ಆ ಕಡೆಯಲ್ಲಿ ನೋಡಿ, ಯಾಕೆ ಬಂದರು? ಅವರು ಬಂದದ್ದಲ್ಲ, ನಾನೇ ಇಲ್ಲಿ ಅವರಿಗೆ ಕರೆ ತಂದದ್ದು. ಕಾರಣ ಕೇಳಬಹುದಾ? ಹೌದು. ಕೇಳೆನ್ನ ಮಾತ ವಿಖ್ಯಾತ, ಕೇಳೆನ್ನ ಮಾತ ವಿಖ್ಯಾತ, ಈ ಬಾಲೆಯನ್ನ ನುಡಿ ಪ್ರಖ್ಯಾತ, ಈ ಬಾಲೆಯನ್ನ ನುಡಿ ಪ್ರಖ್ಯಾತ. ಲೀಲೆಯಲ್ಲಿ ನೀನಿವಳ ಕೂಡಲು ತಾಳಿಯಳು ಗರ್ಭವನ್ನು ಪೂರ್ವದಿ, ಲೀಲೆಯಲ್ಲಿ ನೀನಿವಳ ಕೂಡಲು ತಾಳಿಯಳು ಗರ್ಭವನ್ನು ಪೂರ್ವದಿ, ವೇಳೆಗಳೆಯದೆ ವರಿಸುವುದೇಕೆ ಬಾಳ ಬೆಳಗುವುದಯ್ಯ ಮಿತ್ರ, ವೇಳೆಗಳೆಯದೆ ವರಿಸುವುದೇಕೆ ಬಾಳ ಬೆಳಗುವುದಯ್ಯ ಮಿತ್ರನೇ. ಕೇಳಿನ ಮಾತ ವಿಖ್ಯಾತ, ಈ ಬಾಲೆಯನ್ನು ಪ್ರಖ್ಯಾತ. ಮಹಾರಾಜ ಶಿಥಿಲ, ರಾಜಬೀದಿಯಲ್ಲಿ ನಿನ್ನೆ ನಡೆದಂತಹ ಪ್ರಕರಣವನ್ನು ನೆನೆಸಿಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಓವರು ಬಂದು ನನ್ನ ಕಾಲನ್ನು ಹಿಡಿದುಕೊಂಡು ನ್ಯಾಯ ಬೇಕು ಎನ್ನುವ ಹಾಗೆ ಕೇಳಿಕೊಂಡು ಒಪ್ಪಿಯೇ ಒಬ್ಲಿಕ್ಕಿಲ್ಲ. ಒಪ್ಪಿಯೇ ಕರೆದುಕೊಂಡು ಬಂದದ್ದು. ಯಾಕೆ ಒಪ್ಪಿದೆಯಪ್ಪ? ಕಾರಣ ಉಂಟು. ಏನು? ಶ್ವೇತ ಶುಭ್ರವಾದಂತಹ ನಿನ್ನ ಬದುಕಿನಲ್ಲಿ ಹೆಣ್ಣೊಬ್ಬಳ ಪ್ರಕರಣ ಎನ್ನುವುದು ಕಪ್ಪು ಚುಕ್ಕೆಯಾಗಬಾರದು ಎನ್ನುವ ಕಾರಣಕ್ಕಾಗಿ ಒಪ್ಪಿ ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದ್ದೇನೆ. ಅಂದ್ರೆ ನನ್ನ ಕಾರಣಕ್ಕಾಗಿ, ಹೌದಾ? ನನ್ನ ಚಾರಿತ್ರ್ಯ ಶುದ್ಧಿಗಾಗಿ. ಖಂಡಿತ. ಆಯ್ತು. ಹಾಗಿದ್ರೆ ಆತ್ಮೀಯನಾಗಿ ಒಂದೆರಡು ಮಾತು ಹೇಳ್ಬಹುದಾ? ಛೇ, ನಿನಗಿಲ್ಲದ ಅವಕಾಶ ಬೇರೆ ಯಾರಿಗ? ಅಲ್ವಾ? ನನ್ನ ಸ್ನೇಹಿತನಾಗಿ ಹಾ. ನೀನು ಎಷ್ಟು ಬೇಕಾದ್ರೂ ಮಾತ್ರ. ಶಿಥಿಲ, ಓ, ಒಂದೊಮ್ಮೆ ಹಾ. ನಿನ್ನ ತಂಗಿಗೆ ಈ ರೀತಿಯಾದ ಪರಿಸ್ಥಿತಿ ಆಗಿದ್ದಿದ್ರೆ ನೀನೇನ್ ಮಾಡ್ತಿದ್ದೆ? ಏನ್ ಮಾಡ್ತೀಯ ಅಂತ ನಿನ್ನ ಹತ್ರ ಕೇಳ್ತಿದ್ದ? ಹಾ. ಹೋಗಿ ಅದಕ್ಕೆ ಕಾರಣ ಯಾರು ಅಂತ ನೋಡಿ ಅವನು ಜುಟ್ಟಿಗೆ ಕೈ ಹಾಕಿ ಮಗನ ಕಟ್ಟು ತಾಳಿ ಅಂತ ಹೇಳುದು. ಹೌದಾ? ಹಾ. ಈಗ ನನ್ನ ತಂಗಿಗೆ ಈ ರೀತಿಯಾದ ಪರಿಸ್ಥಿತಿ ಆಗಿದ್ದಿದ್ರೆ ನೀನು ಅದನ್ನೇ ಮಾಡ್ಬೇಕು ಅಂತ ಹೇಳುದು ನಾನು. ಹೌದಾ? ಅದೆಲ್ಲ ಪ್ರಶ್ನೆ ಮಾಡುವ ವಿಷಯ ಅಲ್ಲ. ಈಗ ನಾನು ನಿನ್ ಜುಟ್ಟಿ ಕೈ ಹಾಕುದಾ? ಏಯ್, ಎಂತ ಮಾತಾಡ್ತೀಯಾ? ಕಾರಣ ಉಂಟು. ಏನು? ಓ, ಅಲ್ಲಿ ಕುಳಿತವಳು ಬೇರೆ ಯಾರೂ ಅಲ್ಲ, ಹಾ. ಅವಳೇ ನನ್ನ ತಂಗಿ. ಏನು ಸಾಕ್ಷಿ? ಸಾಕ್ಷಿ, 20 ವರ್ಷಗಳ ಹಿಂದೆ ನರ್ಮದಾ ನದಿಯ ತಪ್ಪಲಲ್ಲಿ ತೊಟ್ಟಿಲೊಂದು ತೇಲಿ ಬಂತಂತೆ. ತೊಟ್ಟಿಲಲ್ಲಿ ಇರುವುದು ಅವಳಿ ಶಿಶು. ಗಂಡು ಶಿಶುವಾದಂತಹ ನನ್ನನ್ನು
ಈ ಕೈರವ ಸುಬಲ ಮಹಾರಾಜನಿಗೆ ತಂದು ಒಪ್ಪಿಸಿದ. ಹೆಣ್ಣು ಶಿಶುವಾದಂತಹ ಆಕೆಯನ್ನ ವಾರ್ಧಕ್ಯಕ್ಕೆ ಸೇವೆಗೆ ಬೇಕು ಎನ್ನುವ ಕಾರಣಕ್ಕಾಗಿ ಅವನೇ ಇರಿಸಿಕೊಂಡ. ಹಾಗಾಗಿ ಅವಳು ನನ್ನ ತಂಗಿ ಇದ್ದಾಳೆ. ತಂಗಿಯಾದ ಕಾರಣಕ್ಕಾಗಿ ಅವಳ ಪರಿಸ್ಥಿತಿಗೆ ಕಾರಣ ನೀನಾಗಿರುವುದಕ್ಕಾಗಿ ಅವಳನ್ನ ಮದುವೆಯಾಗ ತಕ್ಕದ್ದು. ಸಾಕ್ಷಿ ಮನೆಗೆ ಬೆಂಕಿ ಬಿತ್ತು ಏನಾ ಏನ್ ತಲೆಯಲ್ಲಿ ಅಂತ ಇಲ್ಲ ಅಂತ ತಿಳ್ಕೊಂಡ್ಯಾ? ಅಂದ್ರೆ 3 ತಿಂಗಳ ಗರ್ಭಿಣಿಯಾದ ಇವಳನ್ನು ಕರ್ಕೊಂಡು ಬಂದು ಮಹಾರಾಜ ಇವಳು ನನ್ನ ತಂಗಿ, ಇವಳಿಗೆ ಬಾಳ್ಕೊಡಿ ಅಂತ ಹೇಳ್ತೀವಿ. ನಾನೇನಾದ್ರೂ ಬಸವನ ಹಾಗೆ ಒಪ್ಪಿ ತಲೆ ಅಲ್ಲಾಡಿಸ್ತೇನೆ ಅಂತಾದ್ರೆ ನಾಳೆ ಮತ್ತೊಬ್ಬಳನ್ನು ಕರ್ಕೊಂಡು ಬಂದು ಮಹಾರಾಜ ಇವಳಿಗೆ 6 ತಿಂಗಳಾಗಿದೆ, ಇವಳು ನನ್ನ ಅಕ್ಕ, ಇವಳಿಗೊಂದು ಬಾಳ್ಕೊಡಿ ಅಂತ ಹೇಳ್ತೀವಿ. ಅಂದ್ರೆ ಹೊಟ್ಟೆ ಬಂದವರಿಗೆಲ್ಲ ದಾರಿ ತೋರ್ಲಿಕ್ಕೆ ಇದ್ದ ಜಾನುವ ನಾನು. ಖಂಡಿತ ಅಂತ ಸಂದರ್ಭ ಒಂದು ನಿರ್ಮಾಣ ಆಯ್ತು ಅಂತಾದ್ರೆ ನಿನ್ನ ಗೆಳೆಯನಾದ ಸಖನಾದ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ. ಇಲ್ಲೇ ಇದ್ರೆ ಬದರಿಕಾಶ್ರಮ ಸೇರ್ಕೊಳ್ತೇನೆ ಅಂದ್ರೆ ಒಪ್ಪುವುದಿಲ್ಲ, ಯಾರ್ಯಾರು ಒಪ್ಪುವುದಿಲ್ಲ. ಸರ್ವಾಧಿಕಾರಿ ಧೋರಣೆ ಇದು. ಸರ್ವಾಧಿಕಾರಿ ಧೋರಣೆಯನ್ನ ಪ್ರತಿಭಟಿಸ್ತಾರೆ. ಯಾವನವ ನನ್ನೆಲ್ಲ ಪ್ರತಿಭಟಿಸುವ? ಯಾರ್ಯಾರು ಪ್ರತಿಭಟಿಸುವ? ಯಾರ್ಯಾರು ಅಲ್ಲ, ನಾನೇ ಪ್ರತಿಭಟಿಸ್ತೇನೆ. ಮದುವೆ ಆಗ್ತೀವೋ ಇಲ್ವೋ? ಬರ್ದೇ ಇರ್ತದ? ನನ್ನ ಗೆಳೆಯರಾದಂತಹ ನಿನ್ನ ಮನಸ್ಥಿತಿ ನ್ಯಾಯನಿಷ್ಠತೆಯನ್ನು ಹೊಂದುವಲ್ಲಿ ಹೇಗಿದೆ ನೋಡೋಣ ಅಂತ ಸ್ವಲ್ಪ ಪರೀಕ್ಷೆ ಮಾಡಿ ಅಲ್ವಾ? ನಿನ್ನ ತಂಗಿ ಅಂತ ಆದ್ಮೇಲೆ ನಾನು ಅವಳನ್ನು ಮದುವೆ ಆಗುದಿಲ್ಲ, ನಾನು ಅವಳನ್ನು ಮದುವೆ ಆಗ್ತೀನಿ ಪರೀಕ್ಷೆ ಅಷ್ಟೇ. ಈ ಪಡಪಾಯಿಗೊಂದು ಬಂದ ಯೋಗ ನೋಡಿ. ಮಹಾರಾಜನನ್ನು ಆದ ನನ್ನನ್ನು ಅಳಿಯರಾಯ್ತು ಅಲ್ವಾ? ಈ ಯೋಗ ಯಾಕೆ ಬಂತು ನನಗೆ? ಯಾಕೆ ಬಂತು? ನಿಮ್ಮ ಭೋಗದಿಂದ ನಮಗೆ ಯೋಗ ಬಂದದ್ದು. ಅಲ್ಪರ ಸಂಘ ಅಭಿಮಾನ ಬಂದ. ಬಹಳ ಮಾತಾಡಬಾರ್ದು. ಆದ್ರೆ ಮದುವೆ ಹಾಗೆ ಆಗ್ಬೇಕು ಅಲ್ಲ? ತೀರ ತಡ ಮಾಡಿದ್ರೆ ಆಗ್ತದ? ಆಗ್ಲಿ, ಮದುವೆ ತಡ ಆಗ್ಬೋದು. ಕೊನೆ ತಡ ಆದ್ರೆ ಮದುವೆ ನಾಮಕರಣ ಎಲ್ಲ ಒಟ್ಟಿಗೆ ಆಗ್ತದೆ. ಆದ್ರೆ ಒಂದು ವಧು ಶೃಂಗಾರ ಎನ್ನುವ ಒಂದು ಕ್ರಮ ಇಲ್ವಾ? ಅದು ಬೇಕು. ಅದನ್ನ ಮಾಡಿ. ಇದು ಎಲ್ಲ ಶೃಂಗಾರ ಮಾಡ್ಕೊಂಡು ಬರ್ತೇನೆ. ಇದು ಸೀರೆ ಎಲ್ಲ ನೀವೇ ಕೊಡ್ಬೇಕು. ಏನು ಅಂತ ತಿಳ್ಕೊಂಡ್ಯ? ನಾನು ಯಾರು? ಮಹಾರಾಜರು. ನಾಳೆ ನೀನೇನಾಗ್ತೀನಿ? ಮಹಾರಾಜರು ಮಾವ. ಮತ್ತೆ ಅಕ್ಕ ನೀನೊಂದು ಕೆಲಸ ಮಾಡು. ಪುರೋಹಿತರನ್ನು ಕಂಡು ಯೋಗ್ಯ ಮುಹೂರ್ತ ಯಾವುದು ಅಂತ ಕೆಲಸ ಸಭೆಗೆ ಶುಭ್ರಾಂಗ ಬರ್ತಾನೆ. ಯಾಕೆ ಏನು ಅಂತ ಕೇಳಬೇಡಿ, ಬಂದಾಕ್ಷಣ ಅವನನ್ನು ಬಂಧಿಸಿ. ಪ್ರತಿಭಟಿಸ್ತೀಯಲ್ಲ ನೀನು? ನನ್ನ ಎಂಜಲನ್ನು ತಿಂದು ಬೆಳೆದ ನಾಯಿ ನೀನು. ಏನು ನನಗೆ ಹತ್ಯೆ ಮಾಡ್ಲಿಕ್ಕೆ ಹೊರಟಿದ್ಯಾ? ಕತ್ತಿ ಸೆರೆಮನೆಗಾಗ್ತದೆ. ನನ್ನನ್ನ ಸೆರೆಮನೆಗಟ್ಟಬಹುದು. ಬೆಸ್ತರು ಸುಮ್ಮನಿರುವುದಿಲ್ಲ, ನೆನ್ಪಿಟ್ಕೋ. ಏನ್ ಮಾಡ್ತಾರೆ? ನನ್ನ ಮೇಲೆ ತಿರುಗಬೇಕಾದ ಗೇರಿಗೆ ಬೆಂದು ಹೋಗಲೇ ಇರುತ್ತ ಬಡರಿ ವಾದ್ಯ ಇರುತ್ತ. ನನ್ನ ಮೇಲೆ ರಂಗೆ ಹೇಳಲಿಕ್ಕಿರುವಂತಹ ಬೇಸ್ತರ ಕೇರಿಗೆ ಸುತ್ತೋದವ್ರು ಮಾತಾಡ್ತಾರೆ.
ಏನಾಯ್ತು ಈಗ? ಅಯ್ಯ ಪುಣ್ಯಾತ್ಮ, ಇದು ಎಂತ ಕತೆ ಮಹಾರಾಯ? ಏನು? ಇದ್ದಕ್ಕಿದ್ದಾಗೆ ಇಡೀ ಕೇರಿಗೆ ಬೆಂಕಿ ಬಿತ್ತು. ಹಾ. ಏನು ಅಂತಿಲ್ಲ, ಯಾರು ಬೆಂಕಿ ಹಾಕಿದ್ದೋ ಏನ್ ಕತೆಯೋ. ಭೈರವ, ಓ ಶಿಥಿಲನನ್ನ ಪ್ರತಿಭಟಿಸುವುದಕ್ಕೆ ಹೋಗಿದ್ದಕ್ಕೆ ಸಿಕ್ಕ ಬಹುಮಾನ ಇದು. ಹಾ ಹಾ, ಅಲ್ಲೂ ಅವನೇ ಬೆಂಕಿ ಹಾಕಿದ್ನೇನೋ. ಮತ್ತೆಂತದ್ದು? ಈಗೆಂತ ಮಾಡಿ ಸಾಯೋದೇನೀಗ? ಹಾಗಿದ್ರೆ ಹಾ. ಈ ಕ್ಷಣ ಇಲ್ಲಿ ಇದ್ರೆ ನಮಗೆ ಬಹಳ ಅಪಾಯ. ಇನಿತಾದ ಮೇಲಿಲ್ಲಿ ಇವುದಲ್ಲ ಕೈರವ, ಇನಿತಾದ ಮೇಲಿಲ್ಲಿ ಇವುದಲ್ಲ ಕೈರವ, ಕೈರವ ಕೈರವ ಮನದೊಳು ಯೋಚಿಸಿ ನೋಡು ಕೈರವ, ಕೈರವ ನೆನೆದು ಬೋಧನಪುರದ ದೆಸೆಗಾಗಿ ಹೋಗುವ ಕೈರವ, ಕೈರವ ಕೈರವ ಇನ ವಂಶ ದೇಳ್ಗೆ ಎಂದಿರುತ್ತ ಕೈರವ. ಏ, ನಿನಗೇನಾಯ್ತಾ? ಅದು ಮೇಲ್ ಕೂತ್ಕೊಂಡು ಯಮ ಕಲಿತಾ ಇದ್ದ. ಯಮನ? ಬೆಂಕಿ ಹಾಕಿದ್ರು ಸಿಗ್ಲಿಲ್ಲ ಕೈಗೆ, ಬಿಡುದಿಲ್ಲ ಅಂತ ಯಮ ಕೈರವ ಕೈರವ ಅಂತಿದ್ದ. ಯಮ ಅಲ್ವಾ? ನೀನೇ ನಮ್ಮವ್ರೆ. ಏನು ನೋಡು, ಎಷ್ಟು ಹೊತ್ತಿಗೂ ನಮ್ಮ ಬದುಕಿಗೆ ಅಪಾಯ ತಪ್ಪಿದ್ದಲ್ಲ. ಇಲ್ಲಿದ್ರು ಬಹಳ ಕಷ್ಟ ಪುಣ್ಯಾತ್ಮ. ಹಾಗಿದ್ರೆ ಅವ ಈಗ ಮನೆಗೆ ಬೆಂಕಿ ಹಾಕಿದ್ದಾನೆ, ಇನ್ನು ಬಿಡ್ತಾನೆ ನಮ್ಮನ್ನ. ಅವನನ್ನ ಆ ದಿವಸವೇ ನಾವು ತೆಗಿಬೇಕಿತ್ತು ಅವನನ್ನ. ಗೊಬ್ಬರ ಅದಲ್ಲ. ಏನು ಗೊಬ್ಬರ ಮಾಡ್ಬೇಕಿತ್ತು? ಹಾಗಿದ್ರೆ ನಮ್ಮ ಬದುಕನ್ನು ಉಳಿಸಿಕೊಳ್ಬೇಕು ಅಂತಾದ್ರೆ ಆ. ಎಲ್ಲಿಗೆ ಹೋಗಬೇಕು ಎನ್ನುವ ತೀರ್ಮಾನವನ್ನು ಮೊದಲೇ ಮಾಡಿದ್ದೇನೆ. ಎಲ್ಲಿಗೆ ಹೋಗುದು? ಇವನಿಗೆ ಆಗದೆ ಇದ್ದ ಸ್ಥಳಕ್ಕೆ ನಾವು ಹೋಗ್ಬೇಕು. ಎಲ್ಲಿಗೆ ಅದು? ಬೌದ್ಧನಾಪುರ. ಹೌದನಾಪುರ? ಬೌದ್ಧನಾಪುರ ಅಲ್ಲ, ಹೌದನಾಪುರ. ಹೌದನಾಪುರ. ಹೌದು. ಹಾ. ನಾಗಶ್ರೀ ಆಳ್ವಿಕೆ ಎನ್ನುವುದರಲ್ಲಿ ಉಂಟು. ಹೌದಾ? ಹೌದೌದು. ಹೆಣ್ಣಿನ ಆಳ್ವಿಕೆ. ಹೌದು. ಹಾ, ಅಡ್ಡಿಲ್ಲ. ಅಲ್ಲಿ ಹೋದ್ರೆ ಹಾ. ನಮ್ಗೆ ಆಶ್ರಯ ಸಿಕ್ಬಹುದು. ಹಾ. ಹೋಗೋಣ. ಆದ್ರೆ ಕೆಲವು ದೂರ ಆಗುದಿಲ್ವೇನೋ? ನಡ್ಕೊಂಡು ಹೋದ್ರೆ ಒಂದು 6 ತಿಂಗಳು ಬೇಕು. 6 ತಿಂಗಳು ದಾರಿ ಆಗ್ತದ? ಹೌದೌದು. ಸಮಸ್ಯೆ ಇಲ್ಲ ಬಿಡು, ಹಾ. ನಮಗೆ ಸುಲಭ ಆಗ್ತದೆ. ಹಾ. 3 ಜನ ಇದ್ದೇವಲ್ಲ, ಒಬ್ಬೊಬ್ಬರು 7 ತಿಂಗಳು ನಡೆದ್ರೆ ಸಾಕು. ಹಾಗಾಗ್ತದೆ. ಹಾ. ಎಲ್ಲರೂ ಒಟ್ಟಿಗೆ ಹೋಗುದು. ಹೇಳು. ಹೋಗು ಹೋಗು. ಬಾಲೆ ನಾಗಶ್ರೀಯೋ ಬಾಲೆ ನಾಗಶ್ರೀಯೋ ಶೀಲೆ ಯೌವನೆ ಸುಗುಡೆ ಆಳುತ್ತಿರೆ ಬೋಧನವ, ಆಳುತ್ತಿರೆ ಆಳುತ್ತಿರೆ ಬೋಧನವ ವರದವ ಇತ್ತು ಆ ಆಳುತ್ತಿರೆ ಬೋಧನವ ವಾಲಗವನಿತ್ತು ರಾಜ ಮುಕುಟಮಣಿಯ ಹಾಗೆ ಶೋಭಾಯಮಾನವಾಗಿ ಶೋಭಿಸುತ್ತಿದೆ ನಮ್ಮ ಈ ಪೌದನ ನಗರಿ. ಇಲ್ಲಿಯ ವರ್ತಮಾನ ಕಾಲಕ್ಕೆ ಈ ನಾಗಶ್ರೀಯ ಆಳ್ವಿಕೆ. ಯಾಕೆ ನನ್ನ ಮಾವನಾದಂಥ ಶ್ವೇತದತ್ತರಿಗೆ ಮಕ್ಕಳೇ ಇಲ್ಲದ ಕಾರಣವಾಗಿ ತಂಗಿಯ ಮಗಳಾದಂಥ ನನ್ನನ್ನು ಈ ಸಿಂಹಾಸನಕ್ಕೆ ಏರಿಸಿದ್ದಾರೆ. ಯಾಕೆ ಈಗಾಗಲೇ ನನ್ನ ಮಾವನವರು ಆಳಿ ಬಾಳಿ ಬೆಳಗಿದಂತಹ ಈ ಕೀರ್ತಿಯ ಸಿಂಹಾಸನಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಆಳ್ವಿಕೆ ನಡೆಸಿಕೊಂಡು ನಾನು ಬಂದಿದ್ದೇನೆ. ಯಾವ ರೀತಿಯ ಕೊರತೆಯೂ ಇಲ್ಲ. ಯಾಕೆ ಕೇವಲ ನನ್ನ ಮುಖೇನವಾಗಿ ಈ ನಾಳನ್ನು ಆಳಿಕೊಂಡು ಬಂದಿದ್ದೇನೆ ಅಂತ ಹೇಳಿದ ಅತಿಶಯೋಕ್ತಿ ಆದೀತೋ ಏನು? ನಿಮ್ಮಂಥವರ ಹಿರಿಯರ ಆಶೀರ್ವಾದವು, ಆ ದೇವರ ಕೃಪೆಯು, ಸ್ನೇಹಿತ ವರ್ಗದವರ ಸಲಹೆ ಸೂಚನೆ ಮುಖೇನವಾಗಿ ನಾಡನ್ನು ಆಳಿಕೊಂಡು ನಾನು ಬಂದಿದ್ದೇನೆ. ಹಾಗಂತ ಸುಭಿಕ್ಷೆ ಉಂಟು, ಹಾಗಂತ ಕೊರತೆ ಇಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ. ಯಾರೇ ಆದ್ರೂ ತಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದದಿದ್ರು ಅದು ನನ್ನಲ್ಲಿ ತೋಡಿಕೊಂಡ್ರಿ ಅಂತಾದ್ರೆ ಖಂಡಿತ ನಾನು ನೆರವೇರಿಸಿಕೊಡ್ತೇನೆ. ಬರ್ಬಹುದಂತೆ. ಬರುತಿಗರನ್ನು ಕಂಡು ಬರುತಿಗರನ್ನು ಕಂಡು ರಾಣಿಯು ಅರುಜ ತುಳಿದಿರ್ಕೊಂಡು
ಎಳಗು ಬಜರಿಸಿ ಸತ್ಕರಿಸಿ ಕುಳ್ಳಿರಿಸಿ ಎಳನೀರತ್ತರಿಸಿ ಬರದೆ ಕಾರಣ ಅರಗಿರಿ ಎಂದಳು ಬರಿ ಬರಿಯೊಳಗು ಬಜರಿದು ತಲುವರನು ಬರದೆ ಕಾರಣ ಅರಗಿರಿ ಎಂದಳು. ಹಿರಿಯವರಿಗೆ ನಮಸ್ಕಾರ. ಮಹನೀಯ ನಿಮಗೂ ವಂದಿಸಿಕೊಂಡಿದ್ದೇನೆ. ಪ್ರತಿ ನಮಸ್ಕಾರ. ತಾಯಿ ನಿಮಗೂ ನಮಸ್ಕಾರ. ಬಹಳಷ್ಟು ದೂರದಿಂದ ನೀವು ಬಂದಿದ್ದೀರಿ, ಹಾಗಾಗಿ ಆಯಾಸದ ಪರಿಮಾರ್ಜನೆಗಾಗಿ ಅಲ್ಲಲ್ಲೇ ನಿಮಗೆ ಕುಳಿತುಕೊಳ್ಳುವುದಕ್ಕೆ ಆಸನ ಉಂಟು, ಕುಳಿತುಕೊಳ್ಳಬಹುದು. ಆದ್ರೆ ನೀವು ಎಲ್ಲಿಂದ ಬಂದಿದ್ದೀರಿ? ಈ ಪೌದನ ನಗರಿಗೆ ಯಾಕೆ ಬಂದಿದ್ದೀರಿ? ನನ್ನಿಂದ ಏನಾಗಬೇಕು? ಚೇನಿಂದ ಇಲ್ಲಿಯವರೆಗೆ ಬಂದವರು ನಾವು. ಹಾ, ನನ್ನ ಹೆಸರು ಶುಭ್ರಾಂಗ ಎನ್ನುವ ಹಾಗೆ. ಓಹೋ, ಅವಳು ನನ್ನ ತಂಗಿ ಇದ್ದಾಳೆ. ಆಹಾ. ಅವಳ ಸಾಕಪ್ಪ. ಸಾಕಪ್ಪ. ಇಲ್ಲಪ್ಪ, ಇನ್ನು ಬೇಕಪ್ಪ. ಎಷ್ಟು ಕಾಲ ಬೇಕಪ್ಪ? ನಿನಗೆ ಎಲ್ಲಿವರೆಗೆ ಇರಬೇಕೆಂದು ಅನಿಸ್ತದಪ್ಪ? ಅಲ್ಲಿವರೆಗೆ ನಾನು ಇರ್ತೇನಪ್ಪ. ಹೌದಾ? ನೋಡುವಪ್ಪ. ಆಶ್ರಯ ಕೊಡೋಣ ಬಂತಪ್ಪ. ಆಶ್ರಯ ಕೊಡೋಣ. ಹಾಗಿದ್ರೆ ಅಲ್ಲಿಂದ ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ಏನು? ಕಾರಣ ಉಂಟು. ಶಿಥಿಲ. ಶಿಥಿಲ. ಇಲ್ಲಿ ಬಂದ ನೋಡಿದೆ. ಅದು ಬಂದದ್ದಲ್ಲ. ಯಾಕೆ ಎಂತಾಯ್ತು ನಿಮಗೆ? ವಿಚಾರವನ್ನು ಹೇಳುವುದಕ್ಕೆ ಹೊರಟದ್ದು ನಾನು. ಶಿಥಿಲ ಅಂತ ಇಲ್ವಾ? ಅವ್ನು ಇಲ್ಲಿಗೂ ಬಂದ ನೋಡಿದೆ. ಚೇಚೆ, ಅವ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಶಿಥಿಲನ ಆಳ್ವಿಕೆ ಎಷ್ಟು ಶೈಥಿಲ್ಯಗೊಂಡಿದೆ ಎನ್ನುವುದಾಗಿ ನಮಗೂ ಮನವರಿಕೆ ಆಗಿದೆ. ನಿಮಗೂ ಗೊತ್ತುಂಟು. ಹಾಗಾಗಿ ಆ ರೀತಿಯಾಗಿ ಉದ್ಗರಿಸಿದ್ದು. ಅವನ ಹೆಸರು ಕೇಳಿ ನಿಮಗೂ ಆಗುದಿಲ್ಲ. ಆಗುದಿಲ್ಲ. ಒಳ್ಳೇದಾಯ್ತಾ? ಅವನ ದುರಾಡಳಿತಕ್ಕೆ ಒಳಗಾದವರು ನಾವು. ಅನ್ಯಾಯದಿಂದ ನೊಂದು ಬೆಂದಂತಹ ನಮಗೆ ಆಸರೆಗಾಗಿ ಬರಿದೇತಕ್ಕೆ ಚಿಂತೆ ಬರಿದೇತಕ್ಕೆ ಚಿಂತೆ ಬರಿದೇತಕ್ಕೆ ಚಿಂತೆ ನಿಮಗೋ ಬರೆಯುವುದಿಲ್ಲಂತೆ ನಿಮಗೋ ಬರೆಯುವುದಿಲ್ಲಂತೆ ಹರುಜಬಳೆತೆಯ ಪುರದೊಳಗಿರುವುದು ಹರುಜಬಳೆತೆಯ ಪುರದೊಳಗಿರುವುದು ಕೊರತೆಯು ಬೋರದ ತೆರದಲ್ಲಿ ಕಾಣುವೆ ಕೊರತೆಯು ಬೋರದ ತೆರದಲ್ಲಿ ಕಾಣುವೆ ಹರುಜಬಳೆತೆಯ ಪುರದೊಳಗಿರುವುದು ಕೊರತೆಯು ಬೋರದ ತೆರದಲ್ಲಿ ಕಾಣುವೆ ಬರಿದೇತಕ್ಕೆ ಚಿಂತೆ. ಶಿಥಿಲನ ಆಡಳಿತಕ್ಕೆ ಇಲ್ಲಿವರೆಗೆ ಬೇಸತ್ತು ನೀವು ಇಲ್ಲಿವರೆಗಾಗಿ ಬಂದಿದ್ದು. ಆದ್ರೆ ಸರಿ, ನಿಮಗೆ ಆಸರೆ ಎನ್ನುವುದು ಇಲ್ಲಿ ಉಂಟು. ನೀವಂತ ಹೇಳಿದ್ರೇನು? ಆಸರೆ ಉಂಟಾ? ಉಂಟಪ್ಪ. ಆಸರೆ ಇಲ್ಲಿಲ್ಲ ಅಂತ ಉಂಟಂತೆ. ಉಂಟಂತೆ. ಹೌದೌದು. ಹಾಗಂತ ನೀವಂತ ಹೇಳಿದ್ರೇನು? ಅದೆಷ್ಟೋ ಮಂದಿ ಹೌದಪ್ಪ. ಇಲ್ಲಿವರೆಗೆ ಆಸರೆಗಾಗಿ ಬಂದವರಿಗೆ ಆಸರೆಯನ್ನು ನೀಡಿದವರು ನಾವಿದ್ದೇವೆ. ಸಂತೋಷ. ಹಾಗಾಗಿ ಕೊರತೆಗೆ ಬಾರದ ರೀತಿಯಲ್ಲಿ ನಿಮ್ಮನ್ನ ನಾನು ನೋಡಿಕೊಳ್ತೇನೆ. ಆದ್ರೆ ನಮ್ಮ ಸಮಸ್ಯೆಗೆ ನಾವು ಗಂಡಸರು ಎಲ್ಲಾದ್ರೂ ಬದುಕಬಹುದು. ಇವಳು ನನ್ನ ಮಗಳು ಪಾಪ ಮದುವೆ ಆಗ್ಲಿಲ್ಲ, ಆದ್ರೂ ಗರ್ಭಿಣಿ ಆಗಿದ್ದಾಳೆ. ನಂಗಿದು ಹೊಸ್ತು. ಅವಳಿಗೆ ಹೊಸ್ತು, ನಿಮ್ಗೆ ಹೊಸ್ತ. ಏನಜ್ಜಯ್ಯ, ಈ ಅಧಿಕಾರ ಪೀಠವನ್ನು ಏರಿ ಕುಳಿತವಳು ಹೆಣ್ಣೆನ್ನುವುದಾಗಿ ಮರಿಬೇಡಿ. ಅದಕ್ಕೆ ಹೇಳಿದ್ ನಾನು, ಇವಳೊಬ್ಳು ಹೆಣ್ಣು ಮದುವೆ ಆಗಿಲ್ಲ, ಗರ್ಭಿಣಿ ಆಗಿದ್ದಾಳೆ, ಅವಳಿಗೆ ಹೊಸ್ತು. ನಿಮ್ಗೆ ಹೊಸ್ತ ಕೇಳಿದ್ರೆ ಈ ಅನುಭವ ನಿಮ್ಗೆ ಇಲ್ವಾ? ನಮ್ಮಂತವ್ರು ಬರುವುದಿಲ್ವಾ ಇಲ್ಲಿಗೆ? ಅಂದ್ರೆ ಆಶಯಕ್ಕಾಗಿ ಬಂದವರು ಇದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳು ವಿಷಯ ಹೆಣ್ಮಕ್ಳಿಗೆ ಗೊತ್ತಾಗ್ಬೇಕು, ಬಿಟ್ರೆ ನಮ್ಗೆ ಗೊತ್ತಾಗ್ತದ? ಸರಿ. ಒಂದು ವಿಶೇಷ ಬಿಡದೆ ವ್ಯವಸ್ಥೆ ಆಗ್ಲಿ. ಅವಳಿಗೆ ಒಂದು ಬೇರೆ ವ್ಯವಸ್ಥೆ ಮಾಡಿ 4 ಮಂದಿ ಸೂಲಗಿತ್ತಿಯನ್ನು ಇರಿಸ್ತೇನೆ. ಇರಿಸಿ ಮತ್ತೊಂದು 4 ವಾಯುಗಳಿಗೆ ಬೇಕು. 4 ಯಾಕೆ? ಅಂದ್ರೆ ಅವಳಿಗೆ 3 ಬೇಕು. ಒಂದು ಉಳ್ಳಿತಲ್ಲ, ನಂಗ್ ಬೇಕು. ನಿಮಗೂ ಉಂಟಾ? ಬೆಳಗಿನ ಜಾವ ಜೋರು ಆದಿತಂತೆ. ಆ ಕಡೆ ಹೋಗಬಹುದಂತೆ. ನನ್ನ ಮನವನ್ನು ಅಪರಿಸಿ ಬಿಟ್ಟಲ್ಲ ಈ ಶುಭ್ರಾಂಗ. ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರವದನ ವರ್ಣಿಸಲಿ ಸುಂದರನ ವರ್ಣಿಸಲಿ ವರ್ಣಿಸಲಿ ಸುಂದರನ 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 ಮಿಗೆ ಪೂರ್ಣಿಮೆ ಚಂದಿರವದನ ಚಂದಿರವದನ ಮಿಗೆ ಪೂರ್ಣಿಮೆ ಚಂದಿರವದನ ಚಂದಿರವದನ ಮಿಗೆ
ನೃಪ ಚಿನ್ನ ನೀವನು ದಿಟ ನಿರ್ಣಗಿಸಿದೆ ನೃಪ ಚಿನ್ನ ನೃಪ ಚಿನ್ನ ನೃಪ ಚಿನ್ನ ನೃಪ ಚಿನ್ನ ನೀವನು ದಿಟ 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 ನಿರ್ಣಗಿಸಿದೆ ನೃಪ ಚಿನ್ನ ನೃಪ ಚಿನ್ನ ನೃಪ ಚಿನ್ನ ನೀವನು ದಿಟ ಎನ್ನೋಳ ಆಶ್ರಯವನ್ನು ಯಾಚಿಸುವರೆ ಎನ್ನೊಳ ಆಶ್ರಯವನ್ನು ಯಾಚಿಸುವರೆ ನಿರ್ಣಗಿಸಿದ ನೃಪ ಚಿನ್ನ ನೀವನ್ನು ದಿಟ್ಟ ಎನ್ನೊಳಗ ಆಶ್ರಯವನ್ನು ಯಾಚಿಸುವರೆ ನಿರ್ಣಗಿಸಿದೆ ನೃಪ ಚಿನ್ನ ನೀವನು ದಿಟ್ಟ ಎನ್ನೊಳ ಆಶ್ರಯವನ್ನು ಯಾಚಿಸುವರೆ ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರವದನ ಚಂದಿರವದನ ಸುಂದರವದನ ಸುಂದರವದನ ಚಂದಿರವದನ ಸುಂದರವದನ ಚಂದಿರವದನ ನಿರ್ಣಯಿಸಿದೆ ನೃಪ ಚಿನ್ನ ಇವನು ದಿಟ ನನ್ನೊಳ ಆಶ್ರಯವನ್ನು ಯಾಚಿಸುವರೆ ಆಯ್ ಆಯ್ ನಿರ್ಣಯಿಸಿದೆ ನೃಪ ಚಿನ್ನ ನೀವನು ದಿಟ ನಿರ್ಣಯಿಸಿದೆ ನೃಪ ಚಿನ್ನ ನೀವನು ದಿಟ ಎನ್ನೊಳ ಆಶಯವನ್ನು ಯಾಚಿಸುವರೆ ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರವದನ ನಿರ್ಣಗಿಸಿದ ನೃಪ ಚಿನ್ನ ನಿವನು ದಿಟ ಎನ್ನೊಳಗಾಶಯವನ್ನು ಯಾಚಿಸುವರೆ ವರ್ಣಿಸಲಿ ಸುಂದರನ ಸುಂದರನ ಆ ಆ ಆ
ವರ್ಣಿಸಲಿ ಸುಂದರನ ಮಿಗೆ ಪೂರ್ಣಿಮೆ ಚಂದಿರ ವದನ ಇದನ್ನು ವರ್ಣಿಸುವುದಕ್ಕೆ ನನಗೆ ನಾಲಿಗೆ ಒಂದೇ ಆಯ್ತಲ್ಲ, ಒಂದು ರೀತಿಯಾದ ಬೇಸರ ನನಗೆ. ವರ್ಣಿಸಲಿ ಸುಂದರನ ಮಿಗ ಪೂರ್ಣಿಮೆ ಚಂದಿರವದನ, ಅನುಮಾನವೇ ಇಲ್ಲ. ಯಾವ ಪೂರ್ಣಿಮೆ? ಶರದೃತುವಿನ ಪೂರ್ಣಿಮೆ ನೋಡುವುದಕ್ಕೆ ಬಹಳ ಚಂದವಂತೆ. ಅಂತಹ ಶರದೃತುವಿನ ಪೂರ್ಣಿಮೆ ಕಾಂತಿ ಎನ್ನುವುದು ಇವನು ಮುಖದಲ್ಲಿ ಹೊರಹೊಮ್ಮುತ್ತಾ ಇದೆ. ಅಬ್ಬಬ್ಬ, ಇಂದ್ರನನ್ನಲೆ ಚಂದ್ರನನ್ನಲೆ ನಳ ಕುವರನನ್ನಲೆ ಯಾವ ಪರಿಯಾಗಿ ಹೊಗಳಿದರೂ ಸಾಕಾಗುವುದೇ ಇಲ್ಲ. ಆದ್ರೆ ನನ್ನಲ್ಲಿಗೆ ಆಶ್ರಯ ಪಡೆಯುವುದಕ್ಕೆ ಈತ ಬರ್ತಾನೆ ಅಂತಂದ್ರೆ ಕಾರಣ ಬೇಕಲ್ವಾ? ಹೌದೌದು, ನಾನು ಕ್ಷಣಕಾಲ ಮೈ ಮರೆಯಲೇಬಾರದು. ಒಂದು ನಾಡಿನ ಮಹಾರಾಣಿ ನಾನಿದ್ದೇನೆ. ಆದ್ರೆ ಅಂದೇ ನಾಡಿನಂತ ರಾಜಕುಮಾರ ಇಲ್ಲಿವರೆಗಾಗಿ ನಮ್ಮ ನಾಡನ್ನು ಕಬಳಿಸುವುದಕ್ಕಾಗಿ ಇಲ್ಲಿವರೆಗಾಗಿ ಬಂದಿರಬಹುದೋ ಏನು? ಏನೇ ರೀತಿಯಲ್ಲಿ ಚರ್ಚೆ ಮಾಡಿ ನನ್ನ ಪಾಲಿಗೆ ಖಂಡಿತ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಮಾವ ಆಡಿದ್ದಾರೆ. ಏನೇ ಸಮಸ್ಯೆ ಬಂದು ನನ್ನಲ್ಲಿ ಒಂದು ಹೇಳಿಕೊ ಮಗಳೇ ಎನ್ನುವುದಾಗಿ ನೇರವಾಗಿ ಮಾವನಲ್ಲಿ, ಮಾವ ನಡೆದರು ತಲತಿಜವದಲ ಮಾನಿನಿಯೂ ಮಾವನೆಡೆಗೆ ತಂದರು ಇದಳು ಮಾವ ಮಗು ನಾಗಶ್ರೀ ವಂದಿಸಿಕೊಳ್ತಾ ಇದ್ದೇನೆ ಮಾವ. ಶುಭವಾಗಲಿ ಹೇಳು ಮಗಳೇ. ಕೊಟ್ಟ ಸಂದರ್ಭದಲ್ಲಿ ಮೂವರು ಆಶ್ರಯಕ್ಕಾಗಿ ಬಂದರು. ಹೌದಾ? ಹೌದೌದು. ಒಂದು ಹರೆಯದ ಹುಡುಗ, ಮತ್ತೊಬ್ಳು ಯುವತಿ, ಇನ್ನು ವಯಸ್ಸಾದಂತಹ ಒಬ್ರು ಮುದುಕರು. ಇಲ್ಲಿವರೆಗಾಗಿ ಬಂದ್ರು. ಆಶ್ರಯವನ್ನು ಕೇಳಿದ್ರೆ ಆಶ್ರಯವನ್ನು ಕೊಟ್ಟಿದ್ದೇನೆ. ಸರಿ. ಆದ್ರೆ ಶುಭ್ರಾಂಗರನ್ನು ಕಂಡಾಗ ಯಾಕೆ ನನ್ನ ಮನಸ್ಸಿನ ಭಾವನೆಗಳ ಬದಲಾಗಿ ಹೋಯ್ತು ಮಾವ. ಹೌದೌದು, ನಾನು ಮದುವೆ ಆದ್ರೆ ಈ ತರನೇ ಎನ್ನುವುದಾಗಿ ಈಗಾಗಲೇ ಮನಸ್ಸಿನಲ್ಲಿ ನಾನು ಆಲೋಚನೆ ಮಾಡಿ ಆಗಿದೆ. ಹೌದಾ? ತಪ್ಪಾದ್ರೆ ಕ್ಷಮಿಸಬೇಕು ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಪ್ಪ, ತಪ್ಪಿಲ್ಲ. ಹಾಗಂತ ಅವ್ರು ಇಲ್ಲೇ ಇದ್ದಾರೆ, ಕರೆಸ್ತೇನೆ ಮಾವ. ಹೌದಾ? ಕರೆಸುವಾಗ ಯಾರಲ್ಲಿ? ಯಾರು ನೀನೆಲೆ ಬಾಲ ನಿನ್ನ ನಿಕ್ಷೇಪ ಮನಗೆ ಕಾರುಣ್ಯ ಮಂಜು ಸೂಸುತ್ತಿದೆ. ನಿನ್ನ ನಿಕ್ಷೇಪ ಮನಗೆ ಕಾರುಣ್ಯ ಮಂಜು ಸೂಸುತ್ತಿದೆ. ಇಲ್ಲಿಯವರೆಗಾಗಿ ಬಂದು ಆಶ್ರಯವನ್ನ ಬೇಡಿದೆಯಂತೆ. ವಿಚಾರ ಸೊಸೆ ನಾಗಶ್ರೀಯಿಂದ ಗೊತ್ತಾಯಿತು. ಕರೆಸು ಅಂತ ಹೇಳಿದೆ. ನಿಮ್ಮನ್ನು ನೋಡುವಾಗ ಆಶ್ಚರ್ಯವೇ ಸರಿ, ಮುಖದಲ್ಲಿ ಕ್ಷಾತ್ರ ತೇಜಸ್ಸು ಕಂಗೊಳಿಸುತ್ತಾ ಇದೆ. ಮಾತ್ರವಲ್ಲ, ನಿಮ್ಮನ್ನ ಕಂಡಾಗ ಏನೋ ಒಂದು ರೀತಿಯಾದಂತಹ ಭಾವನೆ ನನ್ನ ಮನಸ್ಸಿನಲ್ಲಿ. ಯಾರು ನೀವು? ಎಲ್ಲಿಂದ ಬಂದವರು? ವಿಚಾರ ಹೇಳ್ತೀರಾ? ಸುಬಲ ಮಹಾರಾಜರ ಸಾಕು ಮಗ ನಾನು. ಅವಳು ನನ್ನ ತಂಗಿ ಎನ್ನುವ ಹಾಗೆ ಇವನು ಹೇಳ್ತಾ ಇದ್ದಾನೆ. ಇವನಿಗೆ ನಾವಿಬ್ಬರು ಸಿಕ್ಕಿದ್ದಂತೆ. ಇಷ್ಟು ಬಿಟ್ಟರು ಬೇರೆ ವಿಷಯ ಗೊತ್ತಿಲ್ಲ ನನಗೆ. ಉಳಿದ ವಿಚಾರ ನೀನೇ ಹೇಳಬೇಕಯ್ಯ. ಹೇಳ್ತೇನೆ ಸ್ವಾಮಿ. ಈಗಿನ ಕಥೆ ಅಲ್ಲ, ಸುಮಾರು ಒಂದು 20 ವರ್ಷಗಳ ಹಿಂದೆ ಮೀನು ಹಿಡಿಬೇಕು ಅಂತ ನಾನು ಹೊಳೆ ಹತ್ತ ಹೋದವ. ತೊಟ್ಟಿಲ್ ಒಂದು ತೇಲಿ ಬಂತು. ಅವಳಿ ಮಕ್ಕಳು, ಒಂದು ಗಂಡು ಮತ್ತೊಂದು ಹೆಣ್ಣು. ಗಂಡು ಮಗುವನ್ನು ಮಹಾರಾಜರು ಒಪ್ಪಿಸಿದೆ, ಹೆಣ್ಣು ಮಗುವನ್ನು ನಾನು ಸಾಕಿದೆ. ಆ ಗಂಡು ಮಗು ಅವ ಶುಭ್ರಾಂಗ, ಹೆಣ್ಣು ಮಗುಳು ಇವಳು. 20 ವರ್ಷದ ಹಿಂದೆ ನರ್ಮದಾ ನದಿ ಕೊಡವಿಪನದ ಕೇಳಿ ಶುಭ್ರಾಂಗನನು ಕಂಡು ಎಡತೋಳ ಈಕ್ಷಿಸುತ್ತ ದೃಢವಾದ ಮಜ್ಜೆಯು ತಾರಿಗೆ ಕೊರಳಲಿ ಅಡಗಿರೇ ಮುದ ತಳೆದ ಮದನಾರಿ ನಿನ್ನಯ ಲೀಲೆ ಇದೆಲ್ಲವೂ ಮದ ಮುಖರನು ಶಿಕ್ಷಿಸಿ ಸದಯ ತೋರ್ತೆಯ ಶಿವನೇ. ನಾನು ನಂಗೆ ಸಿಕ್ಕಿದ ಮಕ್ಕಳು ಒಂದದ್ದು. ನೀವು ಕೇಳಿದ್ಮೇಲೆ ಮಗನೇ ಮಗಳೇ ಒಪ್ಕೊಳ್ತಿದ್ದೀರಿ. ನೀವು ಮಕ್ಕಳು ಕಳ್ಕೊಂಡವ್ರ? ಹೌದಯ್ಯ, ಮಕ್ಕಳನ್ನ ಕಳೆದುಕೊಂಡವನು ನಾ. ಹೌದೇ ಹೌದು. ನಿಮ್ಗೆ ಜೀವನದಲ್ಲಿ ಒಂದು ಘಟನೆ ಆಗಿ ಹೋಯ್ತಾಗಿದ್ದು. ಒಂದು ದುರಂತ ಘಟನೆ ಆದದ್ದು ನಿಜ. ಹೌದಾ? ನೀ ಹೇಳಿದ ಹಾಗೆ 20 ವರ್ಷಗಳ ಹಿಂದೆ ನನ್ನ ಬದುಕಿನಲ್ಲಿ ಆದ ಘಟನೆ. ಏನು? ಪೌದನಾಪುರದ ಅಧಿಕಾರ ಸೂತ್ರವನ್ನ ಹಿಡಿದು ಆಡಳಿತವನ್ನು ನಡೆಸುವ ಕಾಲಕ್ಕೆ
ಮಡದೆ ಆದಂತಹ ಶರ್ಮಿಳೆ ಗರ್ಭಿಣಿಯಾದಳು. ಸರಿ. ಚೊಚ್ಚಲ ಹೆರಿಗೆ ಎನ್ನುವುದು ತವರು ಮನೆಯಲ್ಲಿ ಆಗಬೇಕು ಎನ್ನುವ ಉದ್ದೇಶದಿಂದ ಆಕೆಯನ್ನು ಆಕೆಯ ತವರಾದ ಸೌರಭಕ್ಕೆ ಕಳುಹಿಸಿಕೊಟ್ಟೆ. ಕೆಲವು ಕಾಲ ಕಳೆದ ಮೇಲೆ ಅಲ್ಲಿಂದ ಸುದ್ದಿ ಬಂತು, ನನ್ನ ಹೆಂಡತಿ ಶರ್ಮಿಳೆ ಇಬ್ಬರು ಮಕ್ಕಳಿಗೆ ತಾಯಿಯಾಗಿದ್ದಾಳೆ. ಅವಳೇ ಮಕ್ಕಳು. ಆದರೆ ಹುಟ್ಟಿದ ಗಂಡು ಶಿಶುವಿನ ಎಡಕೈಯಲ್ಲಿ ಮಚ್ಚೆ ಇದೆ. ಮಾತ್ರ ಅಲ್ಲ, ಹೆಣ್ಣು ಶಿಶುವಿನ ಕಂಠದ ಬಲಭಾಗದಲ್ಲಿ ಮಚ್ಚೆ ಇದೆ. ಆದ್ದರಿಂದ ಹೆತ್ತವರಿಗೆ ಅನಿಷ್ಟ ಎಂದು ಸುದ್ದಿ ಬಂತು. ಆಮೇಲೆ ಕೆಲವು ಕಾಲ ಕಳೆದ ಮೇಲೆ ಹೆಂಡತಿಯನ್ನ ಮತ್ತು ಮಕ್ಕಳನ್ನ ಕರೆತರುವುದಕ್ಕೋಸ್ಕರವಾಗಿ ತಂಗಿಯಾದ ಪ್ರಭಾಂಗಿಯ ಗಂಡನಾದ ಅಂದ್ರೆ ನನ್ನ ಭಾವನಾದ ಸುದರ್ಶನನನ್ನು ಸೌರಭಕ್ಕೆ ಕಳುಹಿಸಿಕೊಟ್ಟೆ. ರಾಜಕೀಯದ ಒತ್ತಡ. ಆಮೇಲೆ ಮರಳಿ ಆ ಸುದರ್ಶನ ಓರ್ವನೇ ಬಂದ. ಏನಾಯಿತು ಅಂತ ಕೇಳಿದಾಗ ಸುದ್ದಿಯನ್ನ ಹೇಳಿದ. ಹೆಂಡತಿಯನ್ನು ಮಕ್ಕಳನ್ನು ಕರೆತರುವ ಕಾಲಕ್ಕೆ ನರ್ಮದಾ ನದಿಯ ತಟಾಕದಲ್ಲಿ ಡೇರೆಯನ್ನು ಹೂಡಿದ ಸಂದರ್ಭ ದುಷ್ಕರ್ಮಿಗಳು ಆಕ್ರಮಣವನ್ನೆಸಗಿದರಂತೆ. ನನ್ನ ಹೆಂಡತಿಯನ್ನ ಕೊಂದು ಕಳೆದರಂತೆ. ಮಾತ್ರ ಅಲ್ಲ, ನನ್ನ ಮುದ್ದು ಮಕ್ಕಳನ್ನ ನರ್ಮದಾ ನದಿಯಲ್ಲಿ ಎಸೆದು ಬಿಟ್ಟರಂತೆ. ಸುದ್ದಿ ಕೇಳಿ ಬೇಸರದಿಂದ ಕೆಲವು ಕಾಲವನ್ನ ಕಳೆದೆ. ಆಮೇಲೆ ಭಾವನಾದ ಸುದರ್ಶನನನ್ನ ಕೂಡಿಕೊಂಡು ಮೃಗಬೇಟೆಯನ್ನಾಡುವುದಕ್ಕೆ ಕಾಡಿಗೆ ಹೋದೆ. ಆ ಸಂದರ್ಭ ವ್ಯಾಘ್ರವೊಂದು ಆಕ್ರಮಣವನ್ನೆಸಗಿತು ನನ್ನ ಭಾವನ ಮೇಲೆ. ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದಂತಹ ನನ್ನ ಭಾವ ಸುದರ್ಶನ ಸತ್ಯ ಸುದ್ದಿಯನ್ನ ಹೇಳಿ ಸತ್ತು ಹೋದ. ಏನಂತ ವಿಚಾರ ಏನು ಅಂತ ಹೇಳಿದ್ರೆ, ನರ್ಮದಾ ನದಿಯ ತಟಾಕದಲ್ಲಿ ಹೆಂಡತಿಯನ್ನ ಕೊಂದದ್ದು ನನ್ನ ಭಾವನಾದ ಸುದರ್ಶನ. ತಂಗಿಯಾದ ಪ್ರಭಾಂಗಿಯ ಮಾತನ್ನು ಕೇಳಿ ನಿನ್ನ ಮಕ್ಕಳನ್ನ ನರ್ಮದಾ ನದಿಗೆ ಎಸಗಿದೆ, ತಪ್ಪಾಯಿತು ಭಾವ ಅಂತ ಹೇಳಿ ಪ್ರಾಣವನ್ನ ಬಿಟ್ಟ. ಸಿಟ್ಟಿನಿಂದ ತಂಗಿಯನ್ನ ವಿಚಾರಿಸುವುದಕ್ಕೋಸ್ಕರವಾಗಿ ಅರಮನೆಗೆ ಹೋಗಿ ನೋಡಿದ್ರೆ ವಿಚಾರ ತಿಳಿದ ಹೆಂಡತಿ ಆತ್ಮಹತ್ಯೆಗೆ ಶರಣಾಗಿದ್ದಳು. ತಂಗಿ, ಭಾವ, ಹೆಂಡತಿ, ಮಕ್ಕಳು ಎಲ್ಲರನ್ನ ಕಳೆದುಕೊಂಡ ನಾನು ಇನ್ಯಾಕೆ ಬದುಕುವುದು, ಸಾಯಬೇಕು ಅಂತ ಹೊರಟೆ. ನೀವು ಸತ್ತೋದ್ರಿ. ಸಾಯಬೇಕು ಹೊರಟದ್ದು ನಿಜ. ಅಷ್ಟು ಹೊತ್ತಿಗೆ ತಂಗಿಯ ಮಗುವಾದ ಸಣ್ಣ ಶಿಶು ನಾಗಶ್ರೀ ತೊಟ್ಟಿಲಲ್ಲಿ ಅಳುತ್ತಾ ಇದ್ದಳು. ಹೇಳಿದ ನಾನು ಕೇವಲ ಆಕೆಗೋಸ್ಕರವಾಗಿಯೇ ಬದುಕಿದೆ. ಬದುಕಿ ಇಷ್ಟು ವರ್ಷ ಕಳೆದ ಮೇಲೆ ನನ್ನ ಮಕ್ಕಳನ್ನು ನೋಡುವ ಯೋಗ ಬಂತು. ನೋಡು ಸರ್, ನೀವು ಹೇಳಿ ಸರಿ. ಹಾಗಿದ್ರೆ ಡೇರೆ ಬಂದಿತ್ತು, ನಾನು ನೋಡಿದವನೇ. ಡೇರೆ ಒಳಗೆ ತೊಟ್ಟಿಲಿ ಕಟ್ಟಿದ ಹಗ್ಗ ಇತ್ತು, ಬಿಟ್ಟು ತೊಟ್ಟಿಲಿಲ್ಲ ಆಗಿತ್ತು. ಒಂದು ಹೆಂಗೊಲೆ ಆಗಿತ್ತು, ಅದನ್ನ ನಾನು ನೋಡಿದವನೇ. ಹಾಗಾದ್ರೆ ಅವ್ರು ನಿಮ್ಮ ಹೆಂಡತಿ ಇರಬಹುದು, ಇವ್ರು ನಿಮ್ಮ ಮಕ್ಕಳು. ಸರಿ ಸರಿ ಸರಿ. ಈಗ ಇವರನ್ನ ನೋಡುವಂತಹ ಭಾಗ್ಯ ನನಗೆ ದೊರಕಿತ್ತು. ಆದ್ರೆ ಎಷ್ಟು ಕೊಲೆ ಆಯ್ತಲ್ಲ ಒಂದೇ ಬಾರಿ. ಆದದ್ದಲ್ಲ. ಎಲ್ಲ ದುರಂತಕ್ಕೆ ಕಾರಣ ನನ್ನ ಭಾವನಾಗಿದ್ದ. ಏನು ಮಾಡುವ? ಮಾವ ಮಾವ ಏನೇ? ಎಷ್ಟೋ ಬಾರಿ ನಿಮ್ಮಲ್ಲಿ ಕೇಳಿದ್ದೆ ನನ್ನ ತಂದೆ ತಾಯಿಗಳು ಯಾರು ಮಾವ ಎನ್ನುವುದಾಗಿ. ನಿಮ್ಮ ಕಣ್ಣೀರೇ ಉತ್ತರವಾಗಿತ್ತು ಮಾವ. ಇವತ್ತು ಗೊತ್ತಾಯ್ತು ನನ್ನ ತಂದೆ ತಾಯಿಗಳು ಎಂತ ಕೆಟ್ಟವರು ಎನ್ನುವುದಾಗಿ. ಅಂತವರ ಹೊಟ್ಟೆಯಲ್ಲಿ ಹುಟ್ಟುವ ಬದಲಾಗಿ ನಾನು ಮೊದಲೇ ಸಾಯಬಾರದಾಗಿತ್ತೆ. ನಿಜವಾಗಿ ನಾನು ಹುಟ್ಟಬಾರದಾಗಿತ್ತು. ಎಷ್ಟು ಕೊಲೆ ಆಯ್ತು, ಮತ್ತೆ ನೀವು ಸಾಯುವುದು ಯಾಕೆ ಮಾವ? ಅಧಿಕಾರವನ್ನು ನನ್ನ ಪಾಲಿಗೆ ಕೊಟ್ಟಿದ್ದೀರಿ. ಈಗ ನಿಮ್ಮ ಮಗ ಮರಳಿ ಬಂದಿದ್ದಾರೆ, ಅವರಿಗೆ ಅಧಿಕಾರವನ್ನು ಕೊಟ್ಟು ಬಿಡಿ, ನನಗೆ ಬೇಡ. ಸ್ವೀಕಾರ ಮಾಡಬಹುದಲ್ಲ? ನನಗೂ ಅಧಿಕಾರ ಬೇಡ. ಯಾಕೆ? ಸ್ತ್ರೀಯಿಂದ ಬಂದದ್ದು ಅಧಮಾಧಮ. ಆಯ್ತಪ್ಪ, ನೀ ಸ್ವೀಕಾರ ಮಾಡುವುದಿಲ್ಲ ಹಾಗಂತ ನಾನೂ ಪಡೆಯಲಿಕ್ಕಿಲ್ಲ. ಧಾರಾಪೂರ್ವಕವಾಗಿ ಕೊಟ್ಟಿದ್ದೇನೆ. ನೀ ಪಡೆಯುವುದಿಲ್ಲ, ಇವಳು ಒಪ್ಪುವುದಿಲ್ಲ, ನಾನು ಸ್ವೀಕಾರ ಮಾಡುವುದಿಲ್ಲ. ಮತ್ತೆ ಅಂಗಡಿ ಒತ್ತಾಯ ಮಾಡಬೇಡಿ, ಎಲ್ಲದ್ರೂ ಸಾಧ್ಯ ಇಲ್ಲ. ಈ ಪ್ರಾಯದಲ್ಲಿ ಹಾಳು ದಯವಿಟ್ಟು ಬೇಡ. ನಿನಗೆ ಕೊಡ್ತೆ ಅಂದದ್ಯಾರ? ನಾ ಹೇಳಿದ್ದೇನೆ ಈಗ. ಕೊಡ್ತೆ ಅಂತ ಹೇಳಿಲ್ವಾ? ಅಲ್ಲ, ಅವ್ರಿಗೆ ಬೇಡ, ಇವ್ರಿಗೆ ಬೇಡ, ನಂಗೆ ಬೇಡ ಮತ್ತಂದ್ರಲ್ಲ ನೀವು. ನನಗೆ ಕೊಟ್ಬಿಡ್ತರೋ ಮಾಡ್ತೀರ. ಮತ್ತೆ ಬೇರೆ ಏನಾದ್ರೂ ಉಪಾಯ ಉಂಟ ಅಂತ ಆಲೋಚನೆ ಮಾಡಿದ್ದೆ. ಇವರ ವಿಚಾರವನ್ನು ಹೇಳುವ ಕಾಲಕ್ಕೆ ನಾಗಶ್ರೀ ಆಡಿದ ಮಾತು ಈ ಶುಭ್ರಾಂಗನಲ್ಲಿ ತಾನು ಅನುರಕ್ತೆಯಾಗಿದ್ದಾಳೆ ಎನ್ನುವ ಹಾಗೆ. ಆದ್ದರಿಂದ ಇವರಿರುವರೆಗೆ ಮದುವೆ ಮಾಡಿಸಿದೆವು ಅಂತಾದ್ರೆ ಹೆಂಡತಿಯ ರಾಜ್ಯ ನೀ ಪಡೆಯಬಹುದಲ್ಲ. ಮದುವೆ ಮಾತುಕತೆ ಆಮೇಲೆ ಮೊದಲು ನನ್ನ ತಂಗಿಯ ಬಾಳು ನೇರ ಆಗಬೇಕು. ಇದಕ್ಕೆಲ್ಲ ಕಾರಣ ಅದು ಅವಳು ಹೇಳೋ ಸುಖ ಇಲ್ಲ. ಆ ಶಿಥಿಲ ದರಿದ್ರವ ನನ್ನ ಮಗಳು ಮದುವೆಗೆ ಮೊದಲೇ ಗರ್ಭವತಿ ಆಗಿದ್ದೇನೆ. ಅದಕ್ಕೆ ಕಾರಣ ಶಿಥಿಲ. ನನ್ನ ಬದುಕಿಗೆ ಒಂದು ಸರಿಯಾದ ದಾರಿ ಸಿಗ್ಬೇಕಲ್ಲ. ಶಿಥಿಲ
ಅವನನ್ನು ಇದೇ ಸರಳನಿಂದ ಕೊಳ್ಳಕ್ಕೆ ಅರಿತೇನೆ ನಾನು. ಸೀಳಿ ಬಿಸಿಡುವೆ ಎನ್ನುವುದು ಬಂಗಡಿ ಮೀನ ಅಲ್ಲ ಬಿಸುಡುವೆ ಚಾಟಿ ಮೀನು ಹೇಳಿ. ಯಾವ ಮೀನು ಸರಿ ಇಲ್ಲ ಈಗ. ಇವ್ ಮೀನು ಸುದ್ದಿ ಹೇಳ್ತಾರೆ ಇವರು. ನಿಮ್ಮ ಜೋರದ್ದಲ್ಲ, ಮತ್ತೆ? ನನ್ನ ಸಿಟ್ಟಿಯಲ್ಲಿ ಹೋಯ್ತು. ಅವ್ರು ಹೇಳಿದ್ರಲ್ಲ ನನ್ನ ಮಗಳು ಈ ಸ್ಥಿತಿ ಕಾರಣ ಶಿಥಿಲ, ಅವರೇ ಬಿಡುದಿಲ್ಲ ಅಂದ್ಮೇಲೆ ಅಪ್ಪರಾಗಿ ನಾನು ಬಿಡ್ತೇನೋ, ಏನ್ ಮಾಡ್ತೀಯ? ನೇರಲ್ಲಿ ಹೋಗ್ತೇನೆ, ಹೋಗಿ ಅವನು ಜುಟ್ಟ ಹಿಡಿತೇನೆ. ಏ ಶಿಥಿಲ, ಶಿಥಿಲ, ಅದೆಂತದ್ದು? ಇದು ಶಿಥಿಲ, ಶಿಥಿಲ, ಹಾಗೆ ಶಿಥಿಲ, ನನ್ನ ಮಗಳಿಗೆ ಮದುವೆ ಆಗ್ಬೇಕು. ಅದೆಂತದ್ದು? ಆಗುದಿಲ್ವಾ? ಆಗುದಿಲ್ಲ ಹೇಳ್ತಾ ಇದ್ದಾರೆ. ಆಗುದಿಲ್ವಾ? ಆಗದಿರ್ ಬಿಡುವುದಿಲ್ಲ. ಅವನ ತಲೆಯನ್ನೇ ಕಡಿತೇನೆ. ಗಂಡು ಮಗು ಆಯ್ತಂತೆ. ಗಂಡು ಮಗು, ಗಂಡು ಮಗು. ಒಳ್ಳೆದಾಗ್ಲಿ ಅಮ್ಮ. ಇವತ್ತೊಂದು ವಿಷಯ ಕೇಳಬೇಕು ಅಂತ ಬಂದೆ. ಹೇಳು. ಕೇಳಲಮ್ಮ. ಮಾತೆ ಬಿನ್ನ ಪವಿತ ಪ್ರೀತಿಯಂ ಕೇಳು ಅತ್ತೊಂದದಿ ಕುತ ಮಾತೆ ಬಿನ್ನ ಪವಿತ ಮಾತೆ ಬಿನ್ನ ಪವಿತ ಪ್ರೀತಿಯಂ ಕೇಳು ಹೌದಮ್ಮ. ಮಾತೆ ಭಿನ್ನ ಪವಿತ ಮಾತೆ ಭಿನ್ನ ಪವಿತ ಪ್ರೀತಿಯಂ ಕೇಳು ಎನ್ನ ತಾತನೆಲ್ಲಿಯನೆಂಬ ನಿಜವನ್ನು ಹೇಳು ಎಲ್ಲಿಯನೆಂಬ ತಾತ ಎಲ್ಲಿಯನೆಂಬ ತಾತನೆಲ್ಲಿಯನೆಂಬ ನಿಜವನ್ನು ಬೇಳು ನಿಜವನ್ನು ಬೇಳು ಮಾತುಳ ನೋಳು ಬೆಸಗೊಂಡರೆ ಕಥೆಯೋ ಮಾತುಳ ನೋಳು ಬೆಸಗೊಂಡರೆ ಕಥೆಯೋ ಬೆಸಗೊಂಡರೆ ಕಥೆಯೋ ತಾತೊಳೆವನು ದಯವಿರಿಸು ತಮ್ಮಯ್ಯ ತಾತೊಳೆವನು ದಯವಿರಿಸು ತಮ್ಮಯ್ಯ ದಯವಿರಿಸು ತಮ್ಮಯ್ಯ ಮಾತೆ ನಿನ್ನ ಪವಿದ ಪ್ರೀತಿಯಂ ಕೇಳು ಎನ್ನ ಮಾತನೆಲ್ಲಿಯನೆಂಬ ನಿಜವನ್ನು ಬೇಳು ತಮ್ಮಯ್ಯ ಮಗನೇ ಚೈತನ್ಯ. ದಮ್ಮಯ್ಯ. ದಮ್ಮಯ್ಯ ಯಾಕೆ? ಯಾಕೆ? ಅದಲ್ಲದೆ ಹೋದ್ರೆ ದಮ್ಮಯ್ಯ ಅಂತ ಹೇಳ್ಬೇಕಿದ್ರೆ ಹೌದು. ಎಷ್ಟಕ್ಕೂ ಆಗದ ಕೆಲಸ ಕೇಳು.
ಹೌದಾ? ಆದ್ರೆ ನಿಮ್ಮಲ್ಲಿ ನಾನು ಹೇಳಬೇಕಾದ ಅನಿವಾರ್ಯತೆ ಬಂತು. ಯಾಕೆ ಗೊತ್ತಾ? ಇವತ್ತು ನನ್ನ ಕೆಲಸ ಆಗಬೇಕು. ಕೆಲಸ ಅದು ಅಮ್ಮ, ಇದು ತನಕ ನೀವಾಗಿ ನನ್ನಲ್ಲಿ ಹೇಳದ, ನಾನಾಗಿ ನಿಮ್ಮಲ್ಲಿ ಕೇಳದ, ಹೊಸ ವಿಷಯ ಕೇಳಬೇಕು ಅಂತ ಬಂದೆ. ಹೊಸತನವನ್ನು ಕಲಿಯಬೇಕು, ಹೊಸತನವನ್ನು ತಿಳಿದುಕೊಳ್ಳಬೇಕು ಅನ್ನುವಂತಹ ಕುತೂಹಲ ಇದ್ರೆ ತಪ್ಪಲ್ಲ. ಜಿಜ್ಞಾಸೆ ಅಜ್ಞಾನದ ಲಕ್ಷಣ ಅಲ್ಲ. ಹಾಗೆಲ್ಲ ಹೇಳಿದ್ರು. ಕುತೂಹಲ ಸಹಜವಾಗಿ ಅದು ವಿಷಯ ಯಾವುದು ಅಂತ ಬೇಕು. ಅಮ್ಮ, ಹುಟ್ಟಿ ಇಷ್ಟು ಎತ್ತರಕ್ಕೆ ಬೆಳೆದ್ರು ಸಹ ನನಗೆ ಆಸೆ ಆಗುವುದು ಯಾವ್ದ್ರ ಕುರಿತಾಗಿ ಗೊತ್ತಾ? ನಾನು ಅಮ್ಮನ ಪ್ರೀತಿ ವಾಸ್ತವವನ್ನ ಕಂಡನೇ ವಿನಃ ತಂದೆಯ ಪ್ರೀತಿಯಿಂದ ವಂಚಿತನಾದವ ಎಂಬ ಸತ್ಯಾಂಶ ನಿಮಗೂ ಗೊತ್ತಿದೆ ತಾನೆ? ಎರಡು ಸೇರಿಸಿ ದಾರೆ ಎರೆದಿದ್ದೀನಿ ನಿಮಗೆ. ದಾರಿ ಎರೆದಿರಿ, ಹೌದು. ನನಗೇನು ಕಡಿಮೆ ಆಗಲಿಲ್ಲ. ಆದ್ರೆ ಯಾಕೋ ಏನು ಇವತ್ತಿನ ದಿವಸ ಎಲ್ಲಾ ಮಕ್ಕಳು ಸಹ ತಂದೆ ತಾಯಿಯ ಜೊತೆಯಲ್ಲಿ ಆ ಕಡೆ ಈ ಕಡೆ ಓಡಾಡುವುದನ್ನ ಕಂಡೆ. ಮಾತ್ರವಲ್ಲ, ಅವರ ಪ್ರೀತಿಯ ಪೀಯೂಷವನ್ನು ಸವಿಯುವುದನ್ನ ಕಂಡೆ. ನನಗೆ ಯಾಕೋ ಏನೋ ಒಂದು ವಿಭಾಗದಲ್ಲಿ ಕೊರತೆಯನ್ನು ಕಾಣ್ತಾ ಇದ್ದೇನೆ ಎಂಬುದು ಮನಸ್ಸು ಹೇಳ್ತಾ ಇದೆ. ನಿನಗೆ ತಂದೆ ಯಾರು ತಿಳಿದುಕೊಳ್ಳೇಬೇಕೆನ್ನುವ ಅಪ್ಪ ಎಲ್ಲಿದ್ದಾರೆ? ಯಾಕ ಮಗನೇ ಅದು? ದುಡುಕಲೊಳ್ಳಿದಲ್ಲವೇತ ಕಂದ ಕಂದ, ದುಡುಕಲೊಳ್ಳಿದಲ್ಲವೇತ ಕಂದ ಕಂದ, ನಿಜವ ನುಡಿವ ಕಾಲಬಹುದು ತಾಳು ಕಂದ ಕಂದ, ನಿಜವ ನುಡಿವ ಕಾಲಬಹುದು ತಾಳು ಕಂದ ಕಂದ. ತಿಳಿದುಕೊಳ್ಳಬೇಕೆನ್ನುವಂತಹ ಕುತೂಹಲವೇನೋ ಸಹಜ. ಹಾಗಂತ ಯಾವುದು ಯಾವ ಕಾಲಕ್ಕೆ ತಿಳಿಯಬೇಕು ಅಂತುಂಟು. ಒಂದು ಮರದಲ್ಲಿ ಹೂವು, ಮಿಡಿ, ಕಾಯಿ, ಹಣ್ಣು ಎಲ್ಲ ಒಂದೇ ಕಾಲಕ್ಕೆ ಆಗ್ತದೋ ಹೇಳು? ಅದೆಲ್ಲ ಕಾಲ ಬಂದ ಹಾಗೆ ಪರಿವರ್ತನೆಯಾಗಿ ಪಕ್ವತೆಯನ್ನು ಪಡೆದುಕೊಳ್ತದೆ. ಹಾಗೆ ಇಂದಲ್ಲ ನಾಳೆ ನಿನ್ನ ಅಪ್ಪ ಯಾರು ಅಂತ ಹೇಳ್ತೇನೆ. ಈಗ ಹೇಳುವುದಿಲ್ಲ, ಅವಸರ ಯಾಕೆ ನಿನಗೆ? ಹೇಳಲಿಕ್ಕೆ ಕಾರಣ ಗೊತ್ತಾ? ಗೆಳೆಯರ ಜೊತೆ ಇರೇ ಮೂದಲಿಸುವರು. ಗೆಳೆಯರ ಜೊತೆಯಿರೆ, ಗೆಳೆಯರ ಜೊತೆಯಿರೆ, ಗೆಳೆಯರ ಜೊತೆಯಿರೆ, ಮೂದಲಿಸುವರು ಮೂದಲಿಸುವರು ಮೂದಲಿಸುವರು. ಮನೆತಾರೆ ಹಾರ ಬಿಟ್ಟ ಎನ್ನುವರು, ಹದರ ಬಿಟ್ಟ ಎನ್ನುವರು ತಮ್ಮಯ್ಯ ಅಮ್ಮ. ಒಳಿತಲ್ಲ ವಂಚನೆ ಬೇಡದಿರನ್ನ, ಒಳಿತಲ್ಲ ವಂಚನೆ, ಒಳಿತಲ್ಲ ವಂಚನೆ ಹೇಳದಿರನ್ನ. ಗಳವ ಕತ್ತರಿಸಿ, ಗಳವ ಕತ್ತರಿಸಿ ನಾ ತೊರೆವೆ ಪ್ರಾಣವನು, ಗಳವ ಕತ್ತರಿಸಿ ನಾ ತೊರೆವೆ ಪ್ರಾಣವನು. ಮಾತೆ ಬಿನ್ನ ಪವಿದ ಪ್ರೀತಿ ಕೇಳು, ನನ್ನ ತಾತ ಎಲ್ಲಿಯ ನಮ್ಮ ನಿಜವನ್ನು ಬೇಳು. ತಮ್ಮಯ್ಯ ಹೇಳಮ್ಮ, ತಮ್ಮಯ್ಯ ತಮ್ಮಯ್ಯ ತಮ್ಮಯ್ಯ.
ಇಂದೆಲ್ಲ ನಾಳೆ ಕಾಲ ಬರ್ತದೆ ನಾವು ಕೂತ್ಕೊಂಡ್ರೆ ನಮ್ ಕಾಲ ಹಿಡಿದು ಎಳಿತಾರೆ ಬಿಟ್ರೆ ಕರ್ಕೊಂಡು ನಮ್ ಕಾಲನೇ ಬರ್ತದೆ. ನಾವೆನಿಸಿಕೊಂಡ ವಿಷಯಕ್ಕೆ ಉತ್ತರ ಸಿಗುವುದಿಲ್ಲ. ಅಮ್ಮ, ನಾನು ಪ್ರತಿ ದಿವಸವೂ ಸಹ ಹೊರಗೆ ಹುಡುಗರನ್ನು ಸೇರಿಕೊಂಡು ಆಟದ ಬಯಲಿಗೆ ಹೋಗುವವ. ಎಲ್ಲ ಆಟದಲ್ಲಿಯೂ ನಾನೇ ಗೆಲ್ತಾ ಇದ್ದಮ್ಮ. ಹೌದು, ಆದ್ರೆ ಆವಾಗ ಸಂತೋಷ ಪಡ್ತಾ ಇದ್ದೆ. ಆವಾಗ ನನ್ನ ಸ್ನೇಹಿತರೆಲ್ಲ ಹೇಳುದು, ಶೈತಿಲ್ಯ ಅಸೂಯೆ ಮಾತ್ರ ಅಲ್ಲ, ಅದ್ರಲ್ಲಿ ಆಡುವ ಮಾತಾಡೋ ಕೇಳಿ. ಅಸೂಯೆ ಪಟ್ಕೊಂಡು ಸುಮ್ಮನೆ ಕೂತ್ಕೊಂಡು ತೊಂದರೆ ಇಲ್ಲ, ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದು. ಅವ ಹಾಗೆ, ಇವ ಹೀಗೆ, ಮತ್ತೊಬ್ಬ ಹಾಗೆ, ಮತ್ತೊಬ್ಬ ಹೀಗೆ ಅಂತ ಇನ್ನೊಬ್ಬರ ಕುರಿತಾಗಿ ಆಡಿಕೊಂಡ್ರೆ ನನಗೆ ಬೇಸರ ಇಲ್ಲ. ನನ್ನ ಬಗೆಗಾಗಿ ಆಡ್ತಾ ಇದ್ರು. ಯಾವುದು ಗೊತ್ತಾ? ಆಡಿಕೊಳ್ಳೋದು ಮಾತ್ರ ಅಲ್ಲ, ನನಗೆ ನೇರವಾಗಿ ಹೇಳ್ತಾರೆ, ಶೈತಿಲ್ಯ, ಆಟದ ಅಂಗಳದಲ್ಲಿ ಗೆದ್ದೆ ಎಂಬ ಕಾರಣಕ್ಕಾಗಿ ಗರ್ವದ ಗಿರಿಯನ್ನು ಏರಬೇಡ. ಬದುಕಿನ ಆಟದಲ್ಲಿ ನಿನಗೆ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಏನು ಅಂತ ಕೇಳಿದೆ. ನೀನು ಅಪ್ಪ ಇಲ್ಲದೆ ಹುಡ್ತಾವ, ನೀನು ಹಾದದ ಪಿಂಡ. ನಮ್ಗೆ ಅಪ್ಪ ಅಂತ ಹೇಳೋಕೆ ಜನ ಉಂಟು, ವ್ಯಕ್ತಿ ಇದ್ದಾರೆ, ನಿನಗೆ ಯಾರತ್ತು ಗೊತ್ತಿಲ್ಲ. ಅಪ್ಪ ಇಲ್ಲದೆ ಹುಟ್ಲಿಕ್ಕೆ ಆಗ್ತದೆ, ಅಪ್ಪ ಯಾರತ್ತು ಗೊತ್ತಿಲ್ಲ. ಅದೇ ಅಪ್ಪ ಯಾರು ಹೇಳಿ. ಇವಾಗ ನಾನು ನಿಂದಿಸುತ್ತ ಮಕ್ಕಳಿಗೆ ಉತ್ತರ ಕಲಿಸ್ತೇನೆ. ಹೇಳುದಿಲ್ವಾ? ಹೇಳುದಿಲ್ಲ. ಬೇಡ, ಇವತ್ತೇನು ನೀವು ಆ ವಿಷಯ ನಾನು ಕೇಳುವುದಿಲ್ಲ, ನೀವು ಹೇಳುವುದಿಲ್ಲ. ಜಾಣ ಅಲ್ಲ, ಇವತ್ತು ಈ ಜಾಣ ಮಗ ಏನ್ ಮಾಡ್ತಾರೆ ಕೇಳಿ. ನನ್ನ ಬದುಕಿನಲ್ಲಿ ಕಂಡುಕೊಳ್ಳಬೇಕಂತ ಉತ್ತರದ ಕುರಿತಾಗಿ ಅಸಹಾಯಕ ನಾನಾಗಿದ್ದೇನೆ ಅಂದಾದ್ಮೇಲೆ ಬದುಕಿದ್ದು ಪ್ರಯೋಜನ ಏನು? ನನ್ನ ಕೊರಳನ್ನು ಕತ್ತರಿಸಿಕೊಂಡು ಪ್ರಾಣ. ಇವನಿಗೆ ಸರಿಯಾಗಿ ಬುದ್ಧಿ ಬರಬೇಕು. ನೀನೇ ಪಾಠ ಹೇಳಬೇಕು ಅವನಿಗೆ. ಏನ ಅಮ್ಮನದು ಬಾಳ ಹಟ್ಟವ ನೀನು. ಮಾವ, ಈ ವರ್ಷ ಮಾವಿನಕಾಯಿ ಕಡಿಮೆ ಅಲ್ಲ ಮಾವ. ಏನು ವಿನೋದ ಮಾಡುವುದಾ? ಹಠ ಮಾಡ್ತೀಯ? ಇಲ್ಲ ಮಾವ, ಮತ್ತೆ ನಾನಿಲ್ಲಿ ಬಂದೆ, ಅಮ್ಮ ಹತ್ರ ಹಾಲು ಕೊಡು ಅಂತ ಕೇಳಿದೆ. ಅಮ್ಮ ಏನ್ ಹೇಳಿದ್ರು ಗೊತ್ತಾ? ಪಕ್ಕದಲ್ಲಿ ಮೊಳವೆ ಕುಡ್ಕೊಂಡು ಹೋಯ್ತು ಅಂತ ಹೇಳ್ತಾಳೆ. ಹಾಲ? ಹೌದು. ನೀನ್ ಕೇಳಿದ ಹಾಲ ಅದಲ್ಲ. ಇತ್ತು ಚೈತ್ಯದ ಶಿಥಿಲವಿರುವುದೇ, ಇತ್ತು ಚೈತ್ಯದ ಶಿಥಿಲವಿರುವುದೇ, ವರ್ತಮಾನವನರಿದು ಗುಪ್ತಚಾರನ ಮಣಿದು ನುಡಿದರು ವರ್ತಮಾನವನ. ಅನ್ನ ಹಾಕಿದ್ದೇವೆ. ಮತ್ತೆ ಯಾರು ಕಾಲಿಗೆ ಬಿದ್ದೆ ನೀನು? ನನಗೆ ಇವ್ರು ತಲೆ ಮಾಡಿದ್ದೇನು ಕೆಂಪಿತ್ತಲ್ಲ ಗುಯಿ ಅಂತಲೇ ನನ್ನದು ಹಾಗುಂಟಾ? ಒಂದಿದ್ದೆ ಚೈತ್ಯ ಅರಿಕೆ, ಒಂದಿದ್ದೆ ಚೈತ್ಯ ದೊರೆಗೆ ಸೌಭಾಗ್ಯದ ತೆರೆಯೇ, ಸೌಭಾಗ್ಯದ ತೆರೆಯೇ, ಅರಿಕೆಯೊಂದಿದೆ ಚೈತ್ಯ ದೊರೆಗೆ. ಸೆರೆಯ ತಪ್ಪಿದ ಶುಭ್ರಾಂಗನನು, ಸೆರೆಯ ತಪ್ಪಿದ ಶುಭ್ರಾಂಗನನ ಹುಡುಕುತ್ತ 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 ಹುಡುಕಿ 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 ಹುಡುಕುತ್ತ ನಾನು ತಿರುಗಿದೆ ಸಕಲಾದೆ ಅವನ್ನು ತಿರುಗಿ ತಿರುಗಿ ಸಕಲ ದೇಶವನ್ನು ಅರಿಯದೆ ಪೌದನ ಪುರ ಕೈ ತಂದೇನು ಇರುವನು ತಂಗಿಯ ಪೊರೆಯುತ್ತ ಅಲ್ಲಿಯೇ. ಅರಿಯದೆ ಪೌದನ ಪುರ ಕೈ ತಂದೇನು ಇರುವನು ತಂಗಿಯ ಪೊರೆಯುತ್ತ ಅಲ್ಲಿ. ನೀವು ಹೇಳಿದ ಹಾಗೆ ತಿರುಗಾಟಕ್ಕೆ ಹೋದವರು ಬಹಳ ಕಡೆ ಹೋದೆ. ನಿಮ್ಮ ವೈರಿಗಳಿದ್ದಾರೆ, ತಿಳ್ಕೊಳ್ಬೇಕು. ಸರಿ, ಏನು ಹೋಗ್ತಿಲ್ಲಿಗೆ? ಪೌದನಪುರ. ಅಲ್ಲಿ ಅಧಿಕಾರಿಣಿ ನಾಗಶ್ರೀ. ಅಧಿಕಾರಿ? ಹೆಣ್ಣು ಗಂಡಸರಲ್ಲ ಈಗ ಆಳ್ವಿಕೆ, ಹೆಣ್ಣಿನ ಆಳ್ವಿಕೆಯಲ್ಲಿ ನಾಗಶ್ರೀ ಅನ್ನೋಳು. ಅಲ್ಲಿ ವಿಷಯ ಗೊತ್ತಾಯ್ತು. ಯಾರು? ನಿಮ್ಮ ವೈರಿ ಇದ್ದಲ್ಲ, ಅವ ಕೈರವ, ಆಮೇಲೆ ಸುಪುರಾಂಗ, ಅವನ ತಂಗಿ ಸೋರಿಕಾಯಿ, ದಾರಿಕೆ. ಅವರು ಮೂವರು ಅಲ್ಲಿ ಆಶ್ರಮಗಳಿದ್ದಾರೆ ಈಗ. ಹೌದಲ್ಲ? ತಿಳಿಯದೆನ್ನಯ್ಯ
ಹಾಗಾಗಿ ಹೇಗಾಯ್ತು ನೋಡಿ. ಇಲ್ಲಿಂದ ತಪ್ಪಿಸಿಕೊಂಡು ಹೋದ ಅವರು ಅವರು ಪೌದನಪುರದಲ್ಲಿ ಹಾ ನಾಗಶ್ರೀ ಆಶ್ರಯದಲ್ಲಿ. ಅಲ್ಲಿ ಆಶ್ರಯ. ನಾಗಶ್ರೀ ಯಾರು ಗೊತ್ತೇನೋ? ಗೊತ್ತಿಲ್ಲ. ಒಂದು ಕಾಲದಲ್ಲಿ ಹಾ. ನಮ್ಮ ತಂದೆಯ ದಿಗ್ವಿಜಯದ ಕಾಲದಲ್ಲಿ ಹಾ. ಕಮಲಾಪುರವನ್ನು ಆಕ್ರಮಿಸಿದ್ರು. ಆಹಾ. ಅಲ್ಲಿಯ ಅರಸ ಸುದರ್ಶನ, ಹಾ. ಆ ದಾರಿಕೆ ಎಂಬವಳು ಸುದರ್ಶನನ ಮಗಳು, ಆ ನಾಗಶ್ರೀ ಅನ್ನುವವಳು. ನಾಗಶ್ರೀ ಎಂಬವಳು. ಹೌದೌದು. ಇವರು ಮೂವರು ಹೋಗಿ ಅಲ್ಲಿದ್ದಾರಲ್ಲ, ಹಾ. ಒಳ್ಳೇದಾಯ್ತು. ಹಾ. ನಮ್ಮ ಮೇಲೆ ಅಪಾರವಾದ ಗೌರವ ಅವರಿಗುಂಟು. ಹಾ. ಒಂದು ಓಲೆ ಬರೆದು ಕಳಿಸ್ತೇನೆ. ಹಾ, ಇಲ್ಲ ನೋಡಿ. ಲೆಕ್ಕಣಿಕೆ. ಹಾ, ಲೆಕ್ಕಣಿಕೆ, ಲೆಕ್ಕಣಿಕೆ, ಲೆಕ್ಕಣಿಕೆ. ಬಿಟ್ಟರೊಳ್ಳಿತು ಸೆರೆಗಿಟ್ಟ ಶುಭ್ರಾಂಗನ ತಟ್ಟನೆ ದಾರಿಕೆಯ ಕೆಟ್ಟ ಮನದಿ ದುರಕಟ್ಟರೆ ಕಾಲನ ಪಟ್ಟಣ ಅಟ್ಟುವೆನು ಇತಿ ಶಿಥಿಲ. ಇದೊಂದು ಬೇಕೆ. ಹಾ. ಹೊಟಕ್ಕಂದೇ ಇದ್ರೆ ನಿಮ್ದೆ ಅಂತ ಗೊತ್ತಾಗುದಿಲ್ಲ. ಹಾ, ಮುದ್ರೆ ಅದು. ಹೊಟಕ್ಕಂತ ನಿಮ್ದೆ ಅಂತ ಲೆಕ್ಕ. ಮುದ್ರೆ ಅದು. ಮುದ್ರೆ ಮುದ್ರೆ. ಹೊಟ್ಟು. ಹಾ, ಇದು ನಿಮ್ಮ ಹಿಡ್ಕೊಳ್ಳಿ. ಅಲ್ಲಿಗೆ ಹೋಗ್ತಾರೆ. ಒಲಗಡೆ ಮಂಡಿಸಿರಿ ಒಲನೆ ನಾಗಶ್ರೀ ಉದರಿ ತರುತ್ತ ಜನರಾಗ. ಏ ನಮಸ್ಕಾರ. ಆಕಸ್ಮಿಕವಾಗಿ ಬಂದವ ನೀನು. ಹಾ, ನಾವು ಕೈ ಮೇಲೆ ಮಾಡ್ಕೊಂಡೇ ಬರ್ತಾ ಇದ್ದೀಯಲ್ಲ, ಯಾರ ನೀನು? ನಮ್ಮ ನಮಸ್ಕಾರವೇ ಹಾಗೆ. ಹಾ. ಯಾಕೆ ಹಾ. ನಾವು ಪ್ರಯಾಣದಲ್ಲಿರುವವರು ಹೌದಾ? ಹಾ. ನಾವು ಗಾಡಿಯಲ್ಲಿ ತಿರುಗಾಟ ಮಾಡ್ತಾ ಇರುವವರು. ಹಾ. ಗಾಡಿ ಓಡಿಸುವಾಗ ಎರಡು ಕೈ ಮುಗಿಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎರಡು ಕೈ ಮುಗಿದ್ರೆ ಗಾಡಿ ಬೀಳ್ತದೆ. ಹಾ, ಅದಕ್ಕೆ ಏನಾದ್ರು ಹೀಗೆ ಒಂದೇ ಕೈ ಕೊಡ್ಬೇಕು ಎನ್ನುವ ಸಂಸ್ಕಾರ ಉಂಟಲ್ಲ. ಉಂಟು ಉಂಟು. ಅದ್ ಸಾಕು. ಕೊಡ್ಲಿಕ್ಕಾಗಿ ಬಂದವ. ಏನು ಕೊಡ್ಲಿಕ್ಕೆ ಎಲ್ಲಿಂದ ಬಂದವ? ನನ್ನ ಪರಿಚಯ ನಿಮ್ಗೆ ಆಗಿಲ್ವಾ? ಸುಬ್ರಾಯರೇ. ಏ, ಸುಬ್ರಾಯ ಅವ ಯಾರವ? ಸುಬ್ರಾಯರೇ. ಶುಭ್ರಾಂಗ. ನಾವು ಪ್ರೀತಿ ಸುಬ್ರಾಯ ಅಂತ ಹೇಳುದು. ಸುಬ್ರಾಯಣ್ಣ, ಇದು ಪ್ರೀತಿ ಯಾರಿಗ್ ಬೇಕಾ? ಇದರಲ್ಲಿ ಹಾ. ನನ್ನ ಪರಿಚಯ ಆಯ್ತಾ? ಯಾರು? ಅಲ್ಲಿದ್ದವ ನಾನು. ಅಲ್ಲಿ ಅಂದ್ರೆ ಚೇದಿ ಚೇದಿ. ಹಾ, ಅಲ್ಲಿಂದ ಇಲ್ಲಿವರೆಗೆ ಬಂದೆ. ಹೌದು. ಯಾಕಾಗಿ? ಮತ್ತೆ ಹೇಗಿದ್ರಿ? ನೋಡಿದ್ರಿಗೂ ಅರ್ಥ ಆಗುದಿಲ್ವಾ? ಅಲ್ಲಿಂದ ಈ ಸರಿಯಾಗಿ ಜೀವನದಲ್ಲಿ ಅಲ್ಲ. ಮತ್ತೆ ಒಟ್ಟಿಗೆ ಒಳ್ಳೆ ತಿರುಗಾಟ ನಮ್ದಲ್ಲ. ಅಡ್ಡಿಲ್ಲ, ಅಡ್ಡಿಲ್ಲ. ಒಳ್ಳೆದಾಯ್ತು. ಒಟ್ಟು ಹೋಗ್ಬೇಕಂತ ಬಂದದ್ದು ನಾನು. ಏನ್? ಹಿಡ್ಕೊಳ್ಳಿ. ಇದನ್ನ ನೋಡಿ ತಕ್ಷಣ ಉತ್ತರ ಬೇಕು. ತಕ್ಷಣ ಬೇಕಾ? ವಿಷಯ ಗೊತ್ತಲ್ಲ. ತಕ್ಷಣ ವಿಶ್ರಾಂತಿಗೆ ಆ ಕಡೆ ಉಂಟು. ವಿಶ್ರಾಂತಿ ಆ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲೇ ಕೂತ್ಕೊಳ್ತೇನೆ. ತರಿಸಿ ಇಲ್ಲೇ ವ್ಯವಸ್ಥೆ ಮಾಡಿ. ಅಯ್ಯಪ್ಪ, ನಾವು ತಿರುಗಾಟ ಮಾಡಿ. ಛೇದಿಯಿಂದ ಶಿಥಿಲ ಬರುವಂತಹ ಲೇಖನ. ಸಾಕಾಗೋದು. ಹೌದೌದು. ಏನಂತೆ? ನೀನು ನಮಗೆ ಆಶ್ರಯವನ್ನು ಕೊಟ್ಟು ಇಟ್ಟುಕೊಂಡಿದ್ದೀಯೇ. ಇಟ್ಟುಕೊಂಡಂತಹ ನಮ್ಮನ್ನ ಬಿಟ್ಟುಕೊಳ್ಬೇಕು ಎನ್ನುವಂತಹ ವಿಷಯವನ್ನು ಬರೆದುಕೊಂಡು ಇದ್ದಾನೆ. ಆಗುದಿಲ್ಲ ಅಂತ ಬರೆದು ಕಳಿಸು. ಹೌದಾ? ಹೌದು. ರಗಳೆ ಮತ್ತೆ ಶಾಲೆ. ಹೇಳ ಮೇಲೆ ಯಾವ ಸ್ಥಳದಲ್ಲಿ ಮಲಗಬೇಕಂತ ಗೊತ್ತಾಗುದಿಲ್ಲ ಇವರಿಗೆ. ಕೆಲವು ದಿವಸ ಆಯ್ತು ಅವನು ನಿದ್ದೆ ಬಿಟ್ಟು. ಏ, ಹೇಳ ಮೇಲೆ ಕೈಯಲ್ಲ ಇದ್ರಲ್ಲೇ ಎಂತ ರಗಳೆ ಮಾರೆ ನಿಮ್ಮದು. ನಾವು ಮನುಷ್ಯರಲ್ಲ. ಎಂತ ದಿವಸ ಆಟ ಆಟ ರಗಳೆ ಮಾರೆ. ಅದಲ್ಲ. ಹೇಳ, ನೀನು ಎಲ್ಲಿದ್ದೀಯ ಅನ್ನೋ ಕಲ್ಪನೆ ಉಂಟಾ? ನಿದ್ದೆ ಇಲ್ಲದೆ 3 ದಿವಸ ಆಯ್ತು ಮಾರ. ಯಾರಿಗೆ ಬೇಕು ಗೋಳು ಮಾರೇ. ನೋಡಿದ್ರೆ ಅರ್ಥ ಸ್ವಲ್ಪ ಆಯ್ತು. ಮಲ್ಲಿಗೆ ಬಿಡ್ತೀರಾ ನೀವು? ಅದಲ್ಲ. ಎಂತ ನರ ಮನಿ ಮಾರೆ. ಏ, ನಿನ್ನ ಮನೆ ಲೇಖನಕ್ಕೆ ಉತ್ತರ ಬೇಕು ಅಂತ ಬರೆದಿದ್ದೇನೆ. ನಾನು ಲೇಖನ ತಂದವಲ್ವಾ? ಹೌದೌದು. ಉತ್ತರ ಬರ್ದಾಯ್ತಾ? ತಕ್ಷಣ ಹೋಗಿ ಕೊಡು. ತಕ್ಷಣ ಸಿಗುವ ಮತ್ತೆ. ಹೋರಾಟ ಮಾಡುವ. ಅಲ್ಲಿ ನೀವು ನಿಲ್ಲೋ. ಜಡಜನೇತ್ರೆ ಬಂದುದೇಗೆ ಧನುಷರಂಗಳ ಜಡಜನೇತ್ರೆ ಬಂದುದೇಗೆ ಧನುಷರಂಗಳ ಪಿಡಿದು ವೈಯಾರದಲ್ಲಿ ನಿಂದೆ ಪಿಡಿದು ವೈಯಾರದಲ್ಲಿ ನಿಂದೆ
ಮಿಡುಕಿ 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 ಹಾಡಲೊಳಿತು ಹರಿಯೇ ಪುರದ ವಿಧಗಳ ಪುರದ ವಿಧಗಳು ಜನಜನೇತ್ರ ಬಂದು ಏಕೆ ಜನಜನೇತ್ರ ಬಂಬುದೇಕೆ ಧನುಕ್ಷರ ಹಿಡಿದು ಉದಯೋಧ ನನಗೆ ಮುಖಾಮುಖಿಯಾಗಿ ಬರಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದರೆ ಆಯುಧಪಾಣಿಯಾಗಿ ಬಂದವಳು ಹೆಣ್ಣು ನಿನಗೆ ಯುದ್ಧರಂಗ ಸಲ್ಲದು. ನಾನು ಹೇಳುವ ಬುದ್ಧಿ ಮಾತನ್ನಾದರೂ ಕೇಳು. ಏನಯ್ಯ? ಮದುವೆ ಅಂತೂ ಆಗಲಿಲ್ಲ, ಹುಡುಕಿ ನನ್ನಂಥ ಯೋಗ್ಯ ಪುರುಷನನ್ನು ಅರಸಿ ಅವನನ್ನು ಮದುವೆಯಾಗಿ ಭಗವಂತ ಕೊಟ್ಟ ಅಂತಾದ್ರೆ ಮಗುವಿನ ತಾಯಿಯಾಗಿ ಆ ಮುದ್ದಾದ ಮಗುವನ್ನು ಬಂಗಾರದ ತೊಟ್ಟಿಲಲ್ಲಿಟ್ಟು ಅದರ ಹಗ್ಗವನ್ನು ಹಿಡಿದು ಜೋ 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 ಹೋಗು ಹಾಗೆ ಆಡ್ತೇನೆ. ಹೇಗೆ ಗೊತ್ತಾ? ತೊಟ್ಟಿಲ ತೂಗುವ ಕರವಲಿಯ ತೊಟ್ಟಿಲ ತೂಗುವ ಕರದಲ್ಲಿ ಶರಗಳ ರೊಟ್ಟಿಯ ತುರಿದುವೆನು ಶರಗಳ ರೊಟ್ಟಿಯ ತುರಿದುವೆನು ದುಷ್ಟನ ನೇಷನು ತೊಟ್ಟಿಲ ಅಪಜಯ ಸೃಷ್ಟಿಯ ಹೊರಗಿಸುವೆ ಈ ರಣಕ್ಷೇತ್ರವು ತೊಟ್ಟಿಲನ್ನಾಗಿಸ್ತೇನೆ. ಜಯ ಅಪಜಯ ಎನ್ನುವಂತ ನೇಳನ್ನು ಬಿಗಿತೇನೆ. ಈ ಶರಗಳಿಂದಲೇ ಕುಂಬಿನಿಂದ ಅಂಬರಕ್ಕೆ, ಅಂಬರದಿಂದ ಕೊಂಬಿಗೆ ತೂಗುವ ಚಂದ ನೋಡ್ತೀರ. ಹೆಣ್ಣಪ್ಪಳದ ಗೆಲ್ಲುವುದಕ್ಕೆ ಮುಂದಾಗಿದ್ದೇನೆ ಎಂಬ ಕಾರಣಕ್ಕಾಗಿ ಗರ್ವದ ಗಿರಿಯನ್ನು ಏರಬೇಕಾದ ಅಗತ್ಯ ಇಲ್ಲ. ನೀನೊಬ್ಬ ಬಂದಿಯಲ್ಲ. ಇದೇನು ಗೊತ್ತಾ? ಹರಿತವಾದ ಕೂರಸಿ. ಈ ಕೂರಸಿಗೆ ನಿನ್ನ ತಲೆಯೆಲ್ಲ ಬಲಿ ತೆಗೆದುಕೊಳ್ತೇವೆ. ಹಾಗೆ ತಕೊಳ್ಳಿಕ್ಕಿದು
ಅವನಿಗೆ ಸರಿಯಾಗಿ ಅಮ್ಮನು ಸಿದ್ಧಪಡಿಸಿಟ್ಟ ಊಟ ಇದಲ್ಲ. ಅಲ್ಲ, ಆಟದ ಕಣವನ್ನು ಸೇರಿ ವಯೋಮಾನದ ಹೋರಿಕೆಯ ಮಕ್ಕಳೊಟ್ಟಿಗೆ ಆಡುವ ಚೆಂಡಾಟವೂ ಇದಲ್ಲ. ಕಲಿಕಾಲೊಡನೆ ಹೋರಾಟ. ನೀನು ನನಗೆ ಸಾಟಿಯಲ್ಲ, ಹೊಸ ಚೆಂಡು ತೋರಿಸ್ತೇನಲ್ಲ. ಬಲ್ಲನು ಯುದ್ಧವ ಬಲ್ಲಿದ ನಾನಯ ತಲ್ಲಣಗೊಳ್ಳಲಾರೆ. ನಿನ್ನ ಬಾಧೆ ನಿನ್ನ ಬಾಧೆ ಸತ್ತಿ ದೀಪ್ತದಿನದ ದೀಪ್ತ ದೀಪ್ತದಿನದ ದೀಪ್ತ ದೀಪ್ತದಿನದ ಕೌದಿನಿನದೈ ಕೌದಿನಿನದ ಕೌದಿನಿನ ತದಿ ತದಿ ತಮ್ಮಂದದಿ ಗುದಾದೈ ದಿನದ ತಂದದಿ ಗುದಾದೈ ಕೌದಿನಿನದ ಕೌದಿನಿನದೈ ಕೌದಿನಿನ ತದಿ 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 ಬಲ್ಲಿನ ಯುದ್ಧವ ಬಲ್ಲಿದ ನಾನು. ಬಲ್ಲಿನ ಯುದ್ಧ ಬಂದಿದೆ ತುಳುಗುಳಲಾರೆ ತುಳುಗುಳಲಾರೆ. ನಿಲ್ಲಿಸಿ ನಿನ್ನಯ ಉಲ್ಲತ್ವವ ಜಗಮಲ್ಲ ನೆನೆಸಿ ಮೆರವೇ. ಅಬ್ಬಬ್ಬಬ್ಬಬ್ಬಬ್ಬ ಹೇಳಿದೆ ಇನ್ನು ಊಟವೂ ಅಲ್ಲ, ಆಟವೂ ಅಲ್ಲ. ಅದು ಎರಡನ್ನು ನಾನು ಮಾಡಿ ತೋರಿಸ್ತೇನಲ್ಲ. ಯುದ್ಧ ಭೂಮಿಯಲ್ಲ. ಹೌದೌದು. ಹೇಗದು? ಹೇಗೆ ಕೇಳು. ಮಾಡುವಂತ ಯುದ್ಧದಲ್ಲಿ ನಿನ್ನ ತಲೆಯನ್ನು ಕಡಿತೇನೆ. ಬಿದ್ದಂತಹ ತಲೆಯನ್ನು ಎಡಗಾಲಿನಿಂದ ಜಾರಿಸಿ ತುಳಿತೇನೆ. ಅದೇ ನನ್ನ ಪಾಲಿಗೆ ಚೆಂಡಾಟ. ಮತ್ತು ಊಟ ಮಾಡಿಸ್ಬೇಕು ಅಂತ ಹೇಳಿದೆಯಲ್ಲ, ಬಿದ್ದಂತಹ ನಿನ್ನ ದೇಹವನ್ನು ಇದೇ ಕೂರಸಿಂದ ಬಗೆದು ಬಿಡ್ತೇನೆ. ಬಗೆದಾಗ ಒಳಗಿರುವ ಕರುಳ ಮಾಲೆ ಮಾಂಸ ಮಜ್ಜೆಗಳನ್ನೆಲ್ಲ ನರಿನಾಯಿ ಭೂತಗಳಿಗೆ ಉಣಬಡಿಸ್ತೇನೆ. ಅದೇ ನಾನು ಮಾಡಿಸೋದು ಊಟ. ಹೇಗೆ ನಾನು ಊಟದ ವ್ಯವಸ್ಥೆ, ಆಟದ ವ್ಯವಸ್ಥೆ. ಇಷ್ಟು ಸಣ್ಣ ಬಾಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಮಾತಾಡುವ ನಿನ್ನ ಹೆಸರೇನು ಕೇಳ್ಬೋದಾ? ಶೈಥಿಲ್ಯ. ನಾನು ಶಿಥಿಲ, ಅವನು ಶೈಥಿಲ್ಯ. ನಾನು ನಿನಗೆಂತ ಕೊಡೋಣ ಅನ್ನೋದು ಹಾಕ್ರಿ ನೀನು. ಬುದ್ಧಿದ್ದವರಿಗೆ ಮಾತ್ರ. ನಿನಗೆ ಅಪ್ಪ, ಅವನ ಗಂಡ, ಅಮ್ಮ, ಅಪ್ಪನ ಹೆಂಡತಿ, ಇಷ್ಟು ಹಾಕಬೇಕಾ? ಮಾವ. ಅದೀಗ ಪ್ರಸಂಗ ನಿನಗೆ ಹಾಕೋದಲ್ಲ. ನಿನಗೆ ಇಷ್ಟುಂಟು, ನನಗಿಲ್ಲದ ಉಪ್ಪ. ಅಡಿಬೇಡಿ. ಆ ಪಾಪಿ ತಲೆ ಕಳೆದು ಮುಗಿಸ್ತೇನೆ ಈಗ. ಅವನನ್ನು ಕೊಲ್ತಾನಂತೆ, ಅವನು ಹಿಡ್ಕೊಳ್ಳಿ. ಮಗನೇ ಕತ್ತಿ ಕೊಡು. ಕತ್ತಿ ಹಿಡ್ಕೊಂಡ್ರೆ ಆಗುದಿಲ್ಲ. ಕಟ್ಟಿ ಹಗ್ಗ ಹಾಕಿ ಕಟ್ಟಿ ಅವನು. ಇಷ್ಟೆಲ್ಲ ಆವೇಶ ಯಾಕೆ ನಿನಗೆ? ಅವನನ್ನ ವಿರೋಧಿ. ಅವನ ನನ್ನ ಅಮ್ಮನಿಗೆ ಬಾಯಿ ಬಂದ ಬೈತಾ ಇದ್ದಾನೆ. ಹಣೆ ಯಾರು ವಿರೋಧಿ? ಅವನನ್ನ ವಿರೋಧಿ. ಅವ್ನು ಯಾರು ಅಂತ ಅಮ್ಮನ ಕೇಳು. ಅಮ್ಮನ ಕೇಳೋದು ನನ್ನ ವಿರೋಧಿ ಎಂಬುದು ಪರಮ ಸತ್ಯ. ಮಗನೇ, ವಾಮ. ಇಲ್ಲಿಯವರೆಗೆ ನೀನು ಕೇಳ್ತಾ ಇದ್ದ ಪ್ರಶ್ನೆ ನನ್ನನ್ನು ಕಾಡ್ತಾ ಇದ್ದೆ ನೀನು. ಹಾ. ಅಪ್ಪ ಯಾರು, ಅಪ್ಪ ಯಾರು ಎನ್ನುವುದಾಗಿ. ನಾನು ಅಪ್ಪ ಸಿಗದೆ ಒದ್ದಾಡ್ತಾ ಇದ್ದೆ. ಅಪ್ಪ ಇಲ್ಲಿ ಸಿಕ್ಕಿ ಬಿದ್ಕೊಂಡು ಒದ್ದಾಡ್ತಾ ಇದ್ದಾನೆ. ನಿನ್ನ ಅಪ್ಪ ಮತ್ತಾರು ಅಲ್ಲ, ಅವರೇ ಮಗನಿಗೆ ಹೋಗಿ ತಪ್ಪಾಯ್ತು ಅಂತ ಕಾಲಿಡಿ. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಮ್ಮ ಅಪ್ಪಯ್ಯನ ಹೇಳಿದೆ. ಓ ಅಪ್ಪಯ್ಯೋ ನಮೋ ನಮಃ. ಅಪ್ಪನಿಗೆ ಹೊಡೆದ ಮಗನೇ ಹೇಳು, ಒಳ್ಳೇದಾಗಿ. ಅಪ್ಪನಿಗೆ ಹೊಡೆದವ ಅಲ್ಲ, ಅಪ್ಪ ಮಗನ ಕೈಲಿ ಹೊಡೆಸ್ಕೊಂಡವ. ಎಂಥದ್ದು? ಆದರೆ ಎಂತಹ ದುರಂತ ನೋಡು. ಬೆಳೆದು ನಿಂತ ಮಗನಿಗೆ ಅಪ್ಪನಾದ ನಾನು ಮದುವೆ ಮಾಡಿಸ್ಬೇಕಿತ್ತು. ಈಗ ಮಗನೇ ಅಪ್ಪನಿಗೆ ಮದುವೆ ಮಾಡಿಸ್ಲಿಕ್ಕೆ ಬಂದಿದ್ದಾನೆ. ನಾನು ಒಂದು ಜಾತಿ ಕಲಿಕಾಲದ ದೇವವ್ರತ. ಎಂಥದ್ದೋ ಒಂದು. ನನ್ನ ಮುಖ ನೋಡುವುದೆಂಥದ್ದು? ಅವಳಲ್ಲಿ ಕ್ಷಮೆ ಕೇಳು. ಅವಳು ಒಪ್ಕೊಳ್ತಾಳ ಈಗಲೂ? ಕೇಳು ನೋಡು. ಕ್ಷಮೆ ಕೇಳಬೇಕಾದ ಅವಶ್ಯಕತೆ ಇಲ್ಲ ಸ್ವಾಮಿ. ನಿಮ್ಮ ಸ್ವಭಾವ ಏನು ಅಂತ ನಾನು ಅರ್ಥವಿಸಿಕೊಂಡಿದ್ದೇನೆ. ಅಂತೂ ನಮ್ಮಿಬ್ಬರನ್ನು ಒಂದುಗೂಡಿಸುವಲ್ಲಿ ನಮ್ಮ ಅಣ್ಣ ಎಷ್ಟು ಪ್ರಯತ್ನ ಪಟ್ಟಿದ್ದಾನೆ. ಕಷ್ಟಪಟ್ಟದ್ದೇ. ಅವನಿಗೂ ಒಂದು ಸರಿಯಾದಂತಹ ವ್ಯವಸ್ಥೆ ಆಗ್ಬೇಕು. ನಾನು ಮಾಡ್ತೇನೆ. ಎಂತದ್ದು? ನಾನು ಅವನಿಗೆ ವ್ಯವಸ್ಥೆ ನಾನು ಮಾಡ್ತೇನೆ. ಓ ಅಪ್ಪಯ್ಯ,
ನೀನೊಂದು ವ್ಯವಸ್ಥೆ ಮಾಡ್ಲಿಕ್ಕೆ ಹೋಗ್ಬೇಡ, ಯಾಕೆ? ಆಮೇಲೆ ಕೊಡುವವರು ಕೊಡುವುದಿಲ್ಲ. ಅಲ್ಲ, ನಾನೀಗ ತುಂಬಾ ಬದಲಾಗಿದ್ದೇನೆ. ಅಪ್ಪಯ್ಯ, ಬದಲಾಗಿಲ್ಲ. ನೀವು ಹೆಣ್ಣು ಹುಡುಕ್ಲಿಕ್ಕೆ ಹೋದ್ರೆ ಬಾಗಿಲು ತೆರ್ಕೊಂಡಿದ್ದೀರಿ, ನೀವು ಬರ್ತೀರಿ ಅಂತ ಗೊತ್ತಾದ್ರೆ ಬಾಗಿಲು ಮುಚ್ಕೊಳ್ತಾರೆ. ಅಲ್ಲ, ನೀ ಹುಟ್ಟಿದ ಮೇಲೆ ನಾನು ಬದಲಾಗಿದ್ದೇನೆ. ಗೊತ್ತಾಗುದು ಯಾವಾಗ? ಹಾಗಂತ ಯಾರು ಹುಡುಕುದಾರೆ ಅವ್ರಿಗೆ? ಅಯ್ಯೋ, ಹೆಣ್ಣು ಹುಡುಕುದು ಬೇಡ. ಅಪ್ಪ, ನಾನು ಆಗಾಗ ನೋಡ್ತಾ ಇದ್ದೆ, ಏನು? ಅರಳಿ ಮಾಡದ ಅಡಿಯಲ್ಲಿ ಓ ಆ ಮಾವ, ಓ ಈ ಅತ್ತೆ, ಕುಸು ಕುಸು ಪಿಸು ಪಿಸು ಕುಸು ಕುಸು ಪಿಸು ಪಿಸು ಬಿಡು. ಪ್ರಕರಣ ಅಲ್ಲಪ್ಪ, ನಮ್ಮ ಹಾಗೆ ಪ್ರಕರಣ ಅಂತ ಇಲ್ಲ. ನಿಮ್ಮಷ್ಟು ಒಳ್ಳೆ ಅಷ್ಟೆಲ್ಲ ಮುಂದುವರಿಯಲಿಲ್ಲ. ಹತ್ರ ಹತ್ರ ಉಂಟು. ಇಲ್ಲ ಇಲ್ಲ. ಹಾಗೆ ಬಹಳ ಒಳ್ಳೇದು. ಮದುವೆ ಯಾವುದು? ಶೀಘ್ರದಲ್ಲೇ ಆಗುದಾ? ಅಲ್ಲ, ಆಗ್ಬೇಕಲ್ಲ. ಆದ್ರಂತ ಈಗ ಸಂತೋಷದ ಸುದ್ದಿ ಏನು ಗೊತ್ತಾ? ಈ ಕಡೆ ಅಪ್ಪ, ಇವ ಇಲ್ಲಿ ಅಮ್ಮ, ಓ ಆ ಕಡೆಯಲ್ಲಿ ಮಾವ. ಓ ಅತ್ತೆ, ಸ್ವಲ್ಪ ಆ ಕಡೆ ಹೋಗಿ, ಒಳಗೆ ಗುಟ್ರು ಗುಮ್ಮನೆ ತಗೊಂಡು ಅತ್ತೆ ಇಲ್ಲಿ. ಓ ಆ ಕಡೆಯಲ್ಲಿ ಮಾವ, ಓ ಆ ಕಡೆ ಅತ್ತೆ. ಅದು ಹೊಸ ಜೋಡಿ, ಇದು ಹಳೆ ಜೋಡಿ. ಇದು ಹಳೆ ಜೋಡಿ, ಅದು ಹೊಸ ಜೋಡಿ. ನಂಗೆಲ್ಲಿ ಎಂತದ್ದು? ಅಡ್ಡಿಲ್ಲ. ನಿಮ್ಗೆ ಅಪ್ಪನ ಹೆಸರು ಉಳಿಸ್ತಾನ. ಅಯ್ಯೋ, ಅಪ್ಪಯ್ಯ, ನಿಮ್ಮಾಗೆ ಅಂತ ಹೇಳಿದಲ್ಲ, ನನಗೆ ಹಸಿವಾಗ್ತಿದೆ ಹೊಟ್ಟೆಗೆ. ಪಾಯಸ, ಲಾಡು, ಹೋಳಿಗೆ. ಹೌದಾ? ಹಾಗೆ ಕೊಡಿಸೋಣ. ಮದುವೆಯ ಸಂಭ್ರಮ ಅಂತ ಮೇಲೆ ಸಿಹಿ ಊಟ ಇರಲೇಬೇಕು. ಏನು ಬದುಕಿನಲ್ಲಿ ದೊಡ್ಡ ದುರಂತವೇ ಕಾದಿದೆ ಅಂತ ತಿಳ್ಕೊಂಡಿದ್ದೆ. ಭಗವಂತ ಹಾಗೇನು ಮಾಡಲಿಲ್ಲ. ನಾನು ಬಂದ್ಮೇಲೆ ಹೌದಾ? ಒಟ್ಟು ಕಾರಣ ದೈವದ ಅನುಗ್ರಹ. ವಿಗ್ರಹವನ್ನು ನಾಶ ಮಾಡುವಂತಹ ವಿನಾಯಕ ನಮ್ಮೆಲ್ಲರ ಬದುಕಿಗೂ ಒಳ್ಳೆಯದನ್ನೇ ಉಂಟು ಮಾಡಿದ್ದಾನೆ. ಅಂತಹ ವಿನಾಯಕನು ಲೋಕದ ಸಮಸ್ತರನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಅವನನ್ನು ಮನಸ ಧ್ಯಾನಿಸೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಶಂಕರಿ ಶಿವಶಂಕರಿ ನಾಟ್ಯ ಭಯಂಕರಿ ಶಂಕರಿ ಸದ್ಭಕ್ತಾಶಿತ ಜನಕಿಂಕರಿ ಶಂಕರಿ ಸದ್ಭಕ್ತಾಶಿತ ಜನಕಿಂಕರಿ ಮಾಣಿಕ್ಯ ಮಗುಡಾಲಂಕರಿ ಮಾಣಿಕ್ಯ ಮಗುಡಾಲಂಕರಿ ಸರ್ವಶಕ್ತಿ ದುರಂದರಿ ಸರ್ವಶಕ್ತಿ ದುರಂದರಿ ಓ ಶಂಖ ಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ಶಂಖ ಚಕ್ರಧಾರಿ ಸರ್ವಾಲಂಕಾರಿ ಉದಾರಿ ವರವಿರುದಾಂಕಿತೆ 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 ಶಂಖಾಲಂಕೃತ ತುದಿ ಗಜಾಕ್ಷಿ ಕುಂಕುಮಾಂಕಿತೋದರ್ಶಿ ಮೂಕಾಂಬಿಕೆ ಸಾಮಜಗಮನೆ ಸುತ್ರಾಮೋಚಿತ ಚರಣೇ ಜನನೀ ಜನನೀ ಭಾಗ್ಯವ ಕೊಡೆಗರತಿ ಭಾಗೀರಥಿ ಭಾಗ್ಯವ ಕೊಡೆಗರತಿ ಹರಿಪಾದನ ಖದಿಂದ ಹರಿದು ಬಂದಡೆ ಗಂಗಾ ಪರಮ ಭಕ್ತರ ಸಂಗ ವರವನ್ನೇ ಕೋಡೆ ತುಂಗ ಕಾಶಿ ಪಟ್ಟಣದೊಳ ವಾಸವಾಗಿರುವುದೇ ಈಶಾದ್ಯರಿಗೆ ಮಗ ಸೌಖ್ಯವ ಕೊಡುತ್ತಿ ಕಮಲೇಶ ವಿಠಲ ಮಮತೆಯ ಮಗಳೇ ಉತ್ತಮಗರದಿ ಎಂದು ಪ್ರವೇಶಿ ಬಂದೇನು ತಾಯೇ ಭೂತದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲೆ ಗಾತ್ರಿ